ಶ್ರೀ ಗುರುದೇವ ನಮಃ. ಮಾರ್ಕಾಂಡೇಯ ಚರಿತ್ರೆಯನ್ನು ಕೇಳಬೇಕು ಅಂತ ನಾವು ನಿನ್ನೆ ದಿವಸ ಆರಂಭವನ್ನು ಮಾಡಿದ್ದೇವೆ. ಅದರೊಳಗಡೆ ನಿನ್ನೆ ವಿಶೇಷವಾಗಿ ನರಸಿಂಹ ಪುರಾಣದೊಳಗೆ ಬಂದ ಮಾರ್ಕಾಂಡೇಯ ಚರಿತ್ರೆ ಬಹಳ ಅಪರೂಪದ ಕಥೆಯನ್ನು ನಿನ್ನೆ ದಿವಸ ನಾವು ನೋಡಿದ್ದೇವೆ. ಆ ನರಸಿಂಹ ಪುರಾಣದಲ್ಲಿ ಹೇಗೆ ಮಾರ್ಕಾಂಡೇಯರ ಅನನ್ಯವಾದ ಅದ್ಭುತವಾದ ಸಾಧನೆಯನ್ನು ತೋರಿಸಿಕೊಟ್ಟಿದ್ದಾರೋ, ಅದೇ ರೀತಿಯಾಗಿ ಇಲ್ಲಿ ಇನ್ನೊಂದು ಪುರಾಣವಾದ ಪುರಾಣಗಳಲ್ಲಿ ಭಾಗವತ ಬಿಟ್ಟರೆ ಅತಿ ಸಾತ್ವಿಕ ಪುರಾಣ ಮತ್ತು ಅತಿ ದೊಡ್ಡದಾದ ಪುರಾಣ ಅಂತ ಹೆಸರು ಗಳಿಸಿರುವ ಪದ್ಮಪುರಾಣದ ಕಥೆಯನ್ನು ಇವತ್ತಿನ ದಿವಸ ನಾವು ನೋಡೋಣ. ಅಂಥ ಮಹಾ ಸಾಗರದ ಮಧ್ಯದೊಳಗೆ ಅಲ್ಲಲ್ಲಿ ಹೇಗೆ ರತ್ನಗಳು ವಿಶೇಷವಾಗಿ ದೊರೀತಾವೋ ಹಾಗೆ ಹುಡುಕಿಕೊಂಡು ಮಾರ್ಕಾಂಡೇಯರ ಚರಿತ್ರೆಯನ್ನು ವಿಶೇಷವಾಗಿ ಪದ್ಮಪುರಾಣದ ಸೃಷ್ಟಿಖಂಡ, ಎಲ್ಲ ಪುರಾಣದಲ್ಲೂ ಈ ಬೇರೆ ಬೇರೆ ಖಂಡಗಳು ಅಂತ ಇವೆ. ನಿನ್ನೆ ಹೇಳಬೇಕಾದ್ರೆ ಹೇಳಿದೆ, ನರಸಿಂಹ ಪುರಾಣದೊಳಗೂ ಮೊದಲನೇದು ಸೃಷ್ಟಿಖಂಡ, ಹಾಗೆ ಪದ್ಮಪುರಾಣದೊಳಗೂ ಮೊದಲನೇ ಭಾಗ ಸೃಷ್ಟಿಖಂಡ ಅಂತ ಕರೀತಾರೆ. ಭೂಮಿಖಂಡ, ಹೀಗೆ ಬೇರೆ ಬೇರೆ ಖಂಡಗಳು, ವಿಭಾಗಗಳು. ಒಂದು ದೊಡ್ಡ ಗ್ರಂಥ ಹಿಂಗೆ ತಂದು 80,000 ಶ್ಲೋಕ ಇಟ್ಬಿಟ್ರೆ ಏನು ಗೊತ್ತಾಗ್ತದೆ? ಅಧ್ಯಯನ ಮಾಡೋರಿಗೂ ಒಂದು ಸೌಕರ್ಯ ಬೇಕಲ್ಲ. ಅದಕ್ಕಾಗಿ ಏನು ಮಾಡಿದ್ದಾರೆ, ಆ ಎಲ್ಲ ಇದನ್ನು ವಿಭಾಗ ಮಾಡಿ ಒಂದಿಷ್ಟು ಖಂಡಗಳು ಅಂತ ಮಾಡಿಟ್ಟಿದ್ದಾರೆ. ಹಾಗೆ ಸೃಷ್ಟಿಖಂಡದ ಭಾಗದೊಳಗೆ ಪದ್ಮ ಮಹಾಪುರಾಣದೊಳಗೆ 28ನೇ ಅಧ್ಯಾಯ ಅಲ್ಲಿ ಬರ್ತದೆ. ಅಲ್ಲಿ ಭೀಷ್ಮಾಚಾರ್ಯರು ಮತ್ತು ಪುಲಸ್ತ್ಯರ ಸಂವಾದ ಬರ್ತದೆ. ಭೀಷ್ಮಾಚಾರ್ಯರು ನಿಮಗೆಲ್ಲ ಗೊತ್ತಿದೆ. ಪುಲಸ್ತ್ಯರು ಮಹರ್ಷಿಗಳು, ಬ್ರಹ್ಮರ್ಷಿಗಳು. ಅವರಿಗೆ ಬೇಕಾದಷ್ಟು ಮಹಾಜ್ಞಾನ ಅನ್ನೋದು ಅವರಿಗೆ ಮೊದಲಿಂದನೂ ಬಂದಿದ್ದು. ಆ ಪುಲಸ್ತ್ಯರ ಸಾಧನೆಯ ಬಗ್ಗೆ ಬೇರೆ ಪುರಾಣಗಳಲ್ಲೇ ಪ್ರತ್ಯೇಕ ಕಥೆಗಳೇ ಇವೆ. ಅಷ್ಟು ದೊಡ್ಡ ಸಾಧಕರು ಪುಲಸ್ತ್ಯ ಋಷಿಗಳು. ಅವರು ಒಂದು ಸಲ ಅವರಿಗೆ ಭೀಷ್ಮಾಚಾರ್ಯರಿಗೆ ಉಪದೇಶವನ್ನು ಮಾಡ್ತಾ, ರಾಮದೇವರಿಗೂ ಕೂಡ ಮಾರ್ಕಾಂಡೇಯರು ಉಪದೇಶವನ್ನು ಮಾಡಿದರು, ಅರ್ಥಾತ್ ನಿವೇದನವನ್ನು ಮಾಡಿದರು ಅಂತ ಒಂದು ಮಾತು ಹೇಳಿದರು. ಅವರು ವಿಚಾರ ಮಾಡಿದರು, ಯಾರು ಭೀಷ್ಮಾಚಾರ್ಯರು, ಮಾರ್ಕಾಂಡೇಯರು ಇರೋದೆಲ್ಲಿ, ಮಾರ್ಕಾಂಡೇಯರ ಆಶ್ರಮ ಎಲ್ಲಿ ಇರೋದು, ರಾಮದೇವರು ಇರೋದೆಲ್ಲಿ, ಅಯೋಧ್ಯ ಪಟ್ಟಣದೊಳಗೆ, ಮಾರ್ಕಾಂಡೇಯರ ಆಶ್ರಮಕ್ಕೆ ರಾಮದೇವರು ಯಾವಾಗ ಹೋಗಿದ್ರು, ಈ ಎಲ್ಲ ವಿಚಾರಗಳು ನಮಗೆ ತಿಳಿಬೇಕು. ಅವರಿಗೂ ಇವರಿಗೂ ಎಲ್ಲಿಂದ ಸಮಾಗಮ ಆಯಿತು, ಇದರ ಬಗ್ಗೆ ವಿಸ್ತಾರ ಮಾಡಿರಿ ಅಂತ ಹೇಳಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಭೀಷ್ಮ ಉವಾಚ ಮಾರ್ಕಂಡೇಯೇನ ವೈರಾಮಃ ಕಥಮತ್ರ ಪ್ರಬೋಧಿತಃ ಕಥಂ ಸಮಾಗಮೋ ಭೂತಃ ಕಸ್ಮಿನ್ ಕಾಲೇ ಕದಾ ಮುನೆ ಮಾರ್ಕಾಂಡೇಯ ಕಸ್ಯ ಸುತಃ ಕಥಂ ಜಾತೋ ಮಹಾತಪಾಃ ನಾಮ್ನೋಸ್ಯ ನಿಗಮಂ ಬ್ರೂಹಿ ಯಥಾಭೂತಂ ಮಹಾಮುನೆ. ಕೇಳ್ತಾ ಇದ್ದಾರೆ, ಅಲ್ಲ, ರಾಮದೇವರಿಗೂ ಮಾರ್ಕಾಂಡೇಯರಿಗೂ ಸಮಾಗಮ ಹೇಗಾಯಿತು, ಅವರೊಬ್ಬರಿಗೊಬ್ಬರು ಎಲ್ಲಿ ಮತ್ತು ಸಿಕ್ಕೊಂಡ್ರು, ಅಲ್ಲಿಂದ ಅವರಿಗೆ ಯಾವ್ಯಾವ ಚರ್ಚೆಗಳು ನಡೀತು, ಮತ್ತು ಈ ಮಾರ್ಕಾಂಡೇಯರ ಬಗ್ಗೆನೂ ಕೂಡ ಯಾರು ಎತ್ತ ಅನ್ನೋದನ್ನು ವಿಶೇಷವಾಗಿ ನಮ್ಗೆ ಕೇಳಬೇಕು. ಗೊತ್ತಿದ್ದರೂ ಕೇಳಬೇಕು, ಗೊತ್ತಿಲ್ಲದೇ ಇದ್ದರೂ ಕೇಳಬೇಕು, ಅಂತೂ ಕೇಳಬೇಕಾದದ್ದು ಅನಿವಾರ್ಯ. ಶ್ರುತೇನ ಶ್ರೋತ್ರಿಯೋ ಭವತಿ ಅಂತ ಮಹಾಭಾರತಗಳು ಹೇಳ್ತಾರೆ. ಶ್ರುತೇನ ಶ್ರೋತ್ರಿಯ ಅಂತಂದರೆ ಎಷ್ಟು ಕೇಳ್ತಾರೋ ಅಷ್ಟು ಬ್ರಾಹ್ಮಣರು ಶುದ್ಧರಾಗ್ತಾರೆ. ಅದಕ್ಕೆ ದೇವರು ಹೆಚ್ಚು ಶ್ರವಣ ಮಾಡಬೇಕು. ಶ್ರವಣಾಧಿಕಾರ ವಿಶೇಷವಾಗಿ ಬ್ರಾಹ್ಮಣರಿಗೆ ಕೊಟ್ಟಿದ್ದಾನೆ ದೇವರು. ಹೆಚ್ಚು ಕೇಳಿದಷ್ಟು ನಾವು ಯೋಗ್ಯರಾಗ್ತಾ ಹೋಗ್ತೀವಿ, ಅದಕ್ಕಾಗಿ ಕೇಳೋದು. ಹಾಗಾಗಿ ಈ ಮಾರ್ಕಾಂಡೇಯರ ಬಗ್ಗೆ, ಮಾರ್ಕಾಂಡೇಯರು ಯಾರ ಮಕ್ಕಳು, ಅವರು ಹೇಗೆ ಹುಟ್ಟಿದರು, ಅವರಿಗೆ ಮಾರ್ಕಂಡೇಯ ಅನ್ನೋ ಹೆಸರು ಹೇಗೆ ಬಂತು ಇತ್ಯಾದಿ ಎಲ್ಲ ವಿಚಾರಗಳನ್ನು ಹೇಳಬೇಕು ಅಂತ ಕೇಳಿದ್ದಾರೆ. ಪುಲಸ್ತ್ಯ ಋಷಿಗಳು ಹೇಳ್ತಾ ಇದ್ದಾರೆ, ಅಥತೆ ಸಂಪ್ರವಕ್ಷ್ಯಾಮಿ ಮಾರ್ಕಾಂಡೇಯೋತ್ಪತ್ತಿಮುತ್ತಮಾಂ ಪುರಾಕಲ್ಪೆ ಮುನಿಪೂರ್ವಂ ಮೃಕಂಡುರ್ನಾಮ ವಿಶ್ರುತಃ ಭೃಗೋ ಪುತ್ರೋ ಮಹಾಭಾಗ ಸಭಾರ್ಯಸ್ತಪ್ತವಾನ್ ತಪಃ. ನಿನಗೆ ಅವಶ್ಯವಾಗಿ ಮಾರ್ಕಾಂಡೇಯರ ಚರಿತ್ರೆಯನ್ನು ಹೇಳ್ತೇನೆ, ಮತ್ತು ಅವರಿಗೂ ರಾಮದೇವರಿಗೂ ಆದ ಸಂವಾದವನ್ನು ಹೇಳ್ತೇನೆ. ಹಿಂದಿನ ಕಲ್ಪದಲ್ಲಿ ಮೃಕಂಡು ಎಂಬ ಋಷಿಗಳಿದ್ದರು. ಅವರಿಗೆ ಹೆಂಡತಿ ಯಾರು ಹೇಳ್ರಿ, ನಿನ್ನ ಹೆಸರು ಹೇಳಿ. ಸುಮಿತ್ರ ಅನ್ನುವ ಹೆಂಡತಿ ಇದ್ದು, ಆ ಮೃಕಂಡು ಋಷಿಗಳ ದಂಪತಿಗಳಿಗೆ ಮಗನಾಗಿ ಇವರು ಹುಟ್ಟಿದ್ರು. ಅದಕ್ಕೆ ಹುಟ್ಟಲಿಕ್ಕೆ ಕಾರಣ ಅನೇಕ ವರ್ಷಗಳ ಕಾಲ ಅವರು ತಪ್ತವಾನ್ ತಪಸ್ಸನ್ನು ಅವರು ಮಾಡಿದರು. ಹೀಗಾಗಿ ತಪಸ್ಸು ಮಾಡಿ ತಸ್ಯ ಪುತ್ರಸ್ತದಾ ಜಾತಃ ವಸತಸ್ತು ವನಾಂತರೆ, ಬಹಳ ದಿವಸದ ಮಟ್ಟಿಗೆ ಅವರು ಕಾಡಿನಲ್ಲೇ ವಾಸ ಮಾಡ್ತಾ ಇರುವಾಗ ಅವರಿಗೊಬ್ಬ ಮಗ ಹುಟ್ಟಿದ ಅಂತ ಹೇಳಿದ್ರು. ಅಂದರೆ ಅವರು ತಪಸ್ಸನ್ನು ಮಾಡ್ತಾ ಹೆಚ್ಚಿನ ಸಮಯವನ್ನು ಅರಣ್ಯದಲ್ಲಿ ಕಳೀತಾ ಇದ್ರು. ಯಾಕೆ ಅಂದರೆ ನಗರದೊಳಗಿದ್ದರೆ ಸಾಧನೆ ಮಾಡಲಿಕ್ಕೆ ಭಾಳ ಕಷ್ಟ ಆಗ್ತದೆ. ಎಷ್ಟೋ ಜನ ದೊಡ್ಡವರಾದ ಮೇಲೆ, ಅರ್ಥಾತ್ ವಯಸ್ಸಾದ ಮೇಲೆ, ವಾರ್ಧಕ್ಯ ಬಂದ ಮೇಲೆ
ನಮ್ಮ ಊರಿಗೆ ಹೋಗ್ತೀವಿ ಅಂತ ಯಾಕೆ ಅಂತಾರೆ ಗೊತ್ತೇನು? ನಮ್ಮ ಊರಿಗೆ ಹೋಗೋದು ಅಂದರೆ ಸಣ್ಣ ಸಣ್ಣ ಊರಿಗೆ ಹೋಗೋದು ಅಂತ ಅರ್ಥ. ಸಣ್ಣ ಸಣ್ಣ ಊರಿನೊಳಗೆ ಹೆಚ್ಚಿನ ಸಾಧನೆ ಮಾಡಲಿಕ್ಕಾಗ್ತದೆ. ನಮ್ಮ ಎದುರುಗಡೆ ನೂರಾರು ಸಾಧನ ಸಾಮಗ್ರಿ ಇಟ್ಟುಕೊಂಡು ಅದರ ಮುಂದೆ ನಾವು ತಪಸ್ಸು ಮಾಡ್ತೀವಿ ಅಂದ್ರೆ ಆಗೋದಿಲ್ಲ. ಪಂಚಾಗ್ನಿಗಳ ಮಧ್ಯೆ ತಪಸ್ಸು ಮಾಡಬೇಕು. ನಮಗಿರೋ ಪಂಚಾಗ್ನಿ ಅಂತಂದರೆ ಮನೆಯೊಳಗೆ ಬೇರೆ ಬೇರೆ ಅನುಕೂಲ ಇದೆಯಲ್ಲ, ಅದೇ ಪಂಚಾಗ್ನಿ. ಅವುಗಳ ಮಧ್ಯೆ ಇದ್ದು ತಪಸ್ಸು ಮಾಡಲಿಕ್ಕೆ ನಮ್ಮ ಕೈಲಿ ಆಗೋದಿಲ್ಲ. ಹೀಗಾಗಿ ನಾವು ದೂರ ಇರಬೇಕು. ದೂರ ಇದ್ದರೆ ತಪಸ್ಸು ಸಾಧನೆ ಮಾಡಲಿಕ್ಕೆ ಆಗ್ತದೆ. ದೂರ ಅಂದರೆ ಅದರಿಂದ ದೂರ ಇರಬೇಕು. ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್ ಅಂತ. ಹೀಗಾಗಿ ನಮ್ಮ ಕಣ್ಣಿನ ಮುಂದೆ ಯಾವ ವಸ್ತು ಇರೋದಿಲ್ಲ, ಅದರ ಬಗ್ಗೆ ಆಸಕ್ತಿ ತಾನೇ ಕಡಿಮೆ ಆಗ್ತದೆ. ಹೀಗಾಗಿ ಔಟ್ ಆಫ್ ಸೈಟ್ ಆಗಬೇಕು, ಲೋಕದ ಎಲ್ಲ ಡಿಸ್ಟ್ರಾಕ್ಷನ್ಸಿಂದ ಔಟ್ ಆಫ್ ಸೈಟ್ ಆಗಬೇಕು ಅಂದರೆ ಹೊರಗೆ ಹೋಗ್ಬೇಕು, ಬೇರೆ ಕಡೆನೇ ಹೋಗ್ಬೇಕು. ಹಾಗೆ ಮೃಕಂಡು ಋಷಿಗಳು ಮತ್ತು ಅವ್ರ ಹೆಂಡತಿ ಇದ್ದಲ್ಲೇ ಇರೋಣ, ಮನೆಯೊಳಗೆ ಅನುಕೂಲ ಇರ್ತದೆ ಅಂತ ಹೇಳಿ ತಪಸ್ಸು ಮಾಡಲಿಲ್ಲ. ಕಾಡಿಗೆ, ಅದಕ್ಕೆ ಹೇಳ್ತಾರೆ ನೋಡ್ರಿ, ವಸತಸ್ತು ವನಾಂತರೆ, ಬೇರೆ ವನಕ್ಕೆ ಹೋಗಿ, ಕಾಡಿಗೆ ಹೋಗಿ, ಊರಿನಿಂದ ದೂರ ಹೋಗಿ, ಯಾರೂ ಪರಿಚಯ ಇಲ್ಲದ ಊರಿನಲ್ಲಿ ಅವರು ತಪಸ್ಸನ್ನು ಮಾಡಿದರು. ಅಂದರೆ ವಿಘ್ನಗಳು ಕಡಿಮೆ ಇರ್ತವೆ. ಅಷ್ಟೇ ಅಲ್ಲ, ಮಾಡುವ ತಪಸ್ಸನ್ನು ಮಾಡೋ ಕಾಲಕ್ಕೆ ಅದನ್ನು ಕಂಡು ಮರಗುವ ಕರುಬುವ ಜನನೂ ಇರ್ತಾರೆ. ಬಹಳ ಕಷ್ಟ ಪಾಪ ಅಂಥೇಳಿ ಮರಗೋರು ಇರ್ತಾರೆ. ಇವರು ತಪಸ್ಸು ಮಾಡಿ ಸಾಧನೆ ಮಾಡಿದರೆ ನಮಗಿಂತ ಉತ್ತಮರಾಗ್ತಾರೆ ಅಂತ ಕರಗುವ ಜನನೂ ಇರ್ತಾರೆ. ಅದಕ್ಕಾಗಿ ಈ ಎಲ್ಲ ದೃಷ್ಟಿ ದೋಷಗಳೂ ಬೇಡ, ಏನೂ ಬೇಡ ಅಂತ ಹೇಳಿ ವಸತಃ ವನಾಂತರೆ, ವನಾಂತರದೊಳಗೆ ಹೋಗಿ ವಾಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀವಿ. ಅಲ್ಲಿಗೆ ಹೋಗಿ ಅವರು ತಪಸ್ಸನ್ನು ಮಾಡ್ತಾ ಇರುವಾಗ ಆವಾಗ ತಸ್ಯ ಪುತ್ರ ತದಾ ಜಾತಃ, ಆವಾಗ ಈ ಮೃಕಂಡು ಋಷಿಗಳ ಮಗನಾಗಿ ಮಾರ್ಕಂಡೇಯರು ಅಲ್ಲಿಗೆ ಹುಟ್ಟುತ್ತಾರೆ ಅಂತ ಹೇಳಿದರು. ಸಪಂಚವಾರ್ಷಿಕೋ ಜಾತೋ ಬಾಲಯೇವ ಗುಣಾಧಿಕಃ ಜ್ಞಾನಿನಾ ಸ ತದಾ ದೃಷ್ಟೋ ಭ್ರಮನ್ ಬಾಲಸ್ತದಂಗಣೆ. ಯಾರಿಗೆ ತಡವಾಗಿ ಬಂದಿದ್ದೀರಿ ಅವರಿಗೆ ಇದು ಹೇಳ್ತಾ ಇರೋದು ಪದ್ಮಪುರಾಣದ ಮಾರ್ಕಂಡೇಯರ ಚರಿತ್ರೆ. ನಿನ್ನೆ ನರಸಿಂಹ ಪುರಾಣದ ನೋಡಿದ್ವಿ, ಪದ್ಮಪುರಾಣದ. ಏನಾಯಿತು, ಆ ಮಗ ಹುಟ್ಟಿದ, ಮಗನಿಗೆ ಎಲ್ಲ ಸಂಸ್ಕಾರವನ್ನು ಕೊಟ್ಟಿದ್ದರು. ಬಹಳ ಗುಣಾಧಿಕನಾಗಿ ಬೆಳೀತಾ ಇದ್ದಾನೆ. ಈಗ ನಮ್ಮಲ್ಲಿ 5 ವರ್ಷಕ್ಕೆ ಮಾತಾಡಿದರೆ ಹೆಚ್ಚು ಅನ್ನೋಂಗಿರ್ತದೆ ಮಕ್ಕಳು. 2 ವರ್ಷ 5 ವರ್ಷ ತೊಗೊಂಡ್ಬಿಡ್ತಾವೆ ಮಾತಾಡಲಿಕ್ಕೆ. ಗುಣಗಳನ್ನು ತೋರಿಸ್ಬೇಕಂತೂ ಇನ್ನು 10 ವರ್ಷ ಬೇಕು. ಅದು ಏನು, ಒಳ್ಳೆ ತಾಡನ ಮಾಡಿದಾಗ ಒಂದಿಷ್ಟು ಅವರಿಗೆ ಶಿಕ್ಷಾ ಅಂತ ಆಗ್ತದೆ. ಲಾಲಯೇತ್ 5 ವರ್ಷಾಣಿ 10 ವರ್ಷಾಣಿ ತಾಡಯೇತ್. 10 ವರ್ಷ 5 to 15 ಅಥವಾ 16 ಚೆನ್ನಾಗಿ ಶಿಕ್ಷಣ ಕೊಟ್ಟಾಗ ಮಕ್ಕಳು ಒಳ್ಳೆಯ ಗುಣಾಧಿಕರಾಗಿ ಬೆಳೀತಾರೆ. ಆದರೆ ಆಗಿನ ಕಾಲ ಬೇರೆ ಇತ್ತು. ಅಷ್ಟೇ ಅಲ್ಲದೆ ನಾವು ಬೆಳೆಸೋದಕ್ಕೂ ಋಷಿಗಳೇ ಬೆಳೆಸೋದಕ್ಕೂ ವ್ಯತ್ಯಾಸವೂ ಇತ್ತು. ಆ ಋಷಿಗಳ ಜೀನ್ಸೇ ಹಂಗಿರ್ತದೆ. ವಂಶವಾಹಿ, ನಮ್ಮ ವಂಶವಾಹಿಗೂ ಆ ಮಹಾನುಭಾವರ ವಂಶವಾಹಿಗೂ ವ್ಯತ್ಯಾಸ ಇದೆ. ಹೀಗಾಗಿ ಅವರು ಒಳ್ಳೆ ಗುಣಾಧಿಕ, 5 ವರ್ಷಕ್ಕೆ ಅಪರೂಪದ ಗುಣ ಇದ್ದ ಮಗುವಾಗಿ ಕಾಣಿಸ್ಕೊಳ್ತಾ ಇದ್ದಾನೆ. ಆವಾಗ ದಾರಿಯೊಳಗೆ ಒಬ್ಬ ಜ್ಞಾನಿ, ಒಬ್ಬ ಸಿದ್ಧಪುರುಷ ಹೋಗ್ತಾ ಇದ್ದಾನೆ. ಇವನು ತಮ್ಮ ಅಂಗಳದೊಳಗೆ ಆಟ ಆಡ್ತಾ ಇದ್ದಾನೆ. ಭ್ರಮನ್ ಬಾಲಃ ತದ್ ಅಂಗಣೆ, ತನ್ನ ಮನೆಯ ಅಂಗಳದೊಳಗೆ ಆಟ ಆಡ್ತಾ ಇದ್ದಾಗ ಆ ಜ್ಞಾನಿ ಇವನು ನೋಡಿ ಗಕ್ಕ ನಿಂತುಬಿಟ್ಟ. ನಿಂತಾಗ ಸ್ಥಿತ್ವಾ ಸ ಸುಚಿರಂ ಕಾಲಂ ತಜ್ಜೀವನಮಬುಧ್ಯತ. ನಿಂತ ತಕ್ಷಣ ಯಾಕೆ ಋಷಿಗಳು ಇಷ್ಟು ಜ್ಞಾನಿಗಳು ಈಗ ಬೇಗ ಬೇಗ ಹೋಗ್ತಾ ಇದ್ದಾರೆ, ಆವಾಗ ಅವ್ರು ಹೀಗ್ಯಾಕೆ ನಿಂತರು ಅಂತ ಹೇಳಿ ಅಲ್ಲಿ ಹೊರಗಿಂದ ಅದನ್ನು ನೋಡ್ತಾ ಇದ್ರು. ಒಳಗಿಂದ ಯಾರು ಮೃಕಂಡ ಋಷಿಗಳು ಮಗುವನ್ನು ನೋಡಿದ, ಆ ಜ್ಞಾನಿಯನ್ನು ನೋಡಿದ್ರು. ಜ್ಞಾನಿಗಳು ಇವ್ರು ನೋಡ್ತಾ ನಿಂತು ಬಿಟ್ರು. ಅದಕ್ಕಾಗಿ ಹೊರಗಿಂದ ಬಂದು ಕೇಳಿದರು, ತಸ್ಯ ಪಿತ್ರ ಸ ವೈ ಪೃಷ್ಟ ಕಿಯದಾಯಸ್ಸು ತಸ್ಯ ಮೇ ಕಿಯದಾಯ. ನನ್ನ ಮಗನಿಗೆ ಎಷ್ಟು ಆಯುಷ್ಯದ ಬಗ್ಗೆನೇ ನೀವು ಯೋಚನೆ ಮಾಡ್ತಿದ್ದೀರಲ್ಲ ಅಂತಂದ್ರಂತೆ ಮೃಕಂಡ ಋಷಿಗಳು. ಅವರಿಗೆ ತಮ್ಮ ಮಗನ ಬಗ್ಗೆ ಗೊತ್ತಿದೆ, ಆಯುಷ್ಯದ ಬಗ್ಗೆನೇ ಅವ್ರು ಕೇಳ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ ಈ ಜ್ಞಾನಿಗಳು ಅಂತ ಗೊತ್ತಾಯಿತು. ಹೇಳಿಬಿಡ್ರಿ, ನೀವು ಹೇಳ್ರಿ ನಿಮ್ಮ ಬಾಯಿಯಿಂದ ಎಷ್ಟು ಆಯುಷ್ಯ ಇದೆ ನಮ್ಮ ಮಗನಿಗೆ ಅಂತಂದಾಗ ಮತ್ತೆ ಹೇಳಿದರು, ಸ್ವಲ್ಪ ಅದ, ಭಾಳ ಸ್ವಲ್ಪ ಅದ ಅಂತೆಲ್ಲ ಅದನ್ನು ಮತ್ತೆ ವೇಗಾಗಿ ಹೇಳಬೇಡಿ, ಸ್ಪೆಸಿಫಿಕ್ ಆಗಿ ಹೇಳಿ. ಸಂಖ್ಯೆಯ ಚಕ್ಷ್ವ ವರ್ಷಾಣಿ ತಾನ್ಯಸ್ಯಾಭ್ಯಧಿಕಾನಿ ಚ ಮೃಕಂಡುನೈವ ಮುಕ್ತಸ್ತು ಸಜ್ಞಾನಿ ವಾಕ್ಯಮಬ್ರವೀತ್. ಸಂಖ್ಯೆಯ ಆಚಕ್ಷ್ವ, ಒಳ್ಳೆಯ ನಂಬರ್ ಇಟ್ಕೊಂಡು ಹೇಳ್ರಿ. ಅರ್ಥಾತ್ ನೀವು ಸ್ಪೆಸಿಫಿಕ್ ಆಗಿ ಎಷ್ಟು ಆಯುಸ್ಸಿದೆ ಅನ್ನೋದನ್ನು ಸಂಖ್ಯೆಯ ರೂಪದಲ್ಲಿ ಹೇಳ್ರಿ ಅಂತ ಕೇಳಿದಾಗ ಆ ಜ್ಞಾನಿ ಸಿದ್ಧಿಪುರುಷ ಹೇಳ್ತಾರೆ. ಏನಂತ ಹೇಳ್ತಾರೆ ನೋಡಿ, ಷಣ್ಮಾಸವಾಯು ಪುತ್ರಸ್ಯ ಧಾತ್ರ ಸೃಷ್ಟಂ ಮುನೀಶ್ವರ ನೈವ ಶೋಕಸ್ತ್ವಯ ಕಾರ್ಯ ಸತ್ಯಮೇತದುದಾಹೃತಂ. 6 ತಿಂಗಳ ಆಯುಷ್ಯ ಅಂತ ಹೇಳಿ, ಇನ್ನಿರೋದೇ 6 ತಿಂಗಳು. 5 ವರ್ಷ 6 ತಿಂಗಳು. ನಿನ್ನೆ ನರಸಿಂಹ ಪುರಾಣದೊಳಗೆ ಸ್ವಲ್ಪ ಬೇರೆ ಬಂದಿತ್ತು, ಎಷ್ಟೊಂದು ನೀವು ಹೇಳಬೇಕು.
ಅಷ್ಟಿತ್ತು. ಇಲ್ಲಿ ಈ ಪುರಾಣದ ಪ್ರಕಾರ 5 ವರ್ಷ ಮಗುವಿಗೆ, ಇನ್ನು 6 ತಿಂಗಳು ಉಳ್ಕೊಂಡೆ ಅಷ್ಟೇ. ಆವಾಗ ಹೇಳ್ತಾರೆ, ಮತ್ತಿದು ಸೃಷ್ಟಿ ಮಾಡಿದ್ದ ಬ್ರಹ್ಮದೇವರೇ ಅಷ್ಟೇ ಸೃಷ್ಟಿ ಮಾಡ್ಯಾರಪ್ಪ, ನಾನೇನು ಮಾಡ್ಲಿಕ್ಕೆ ಆಗೋದಿಲ್ಲ, 6 ತಿಂಗಳು ಉಳ್ಕೊಂಡಿದೆ. ನೈವ ಶೋಕಸ್ತ್ವಯ ಕಾರ್ಯ. ಹಂಗಂತ ಹೇಳಿ ದುಃಖ ಪಡಬೇಡ್ರಿ, ಏನಾದರೂ ಒಳ್ಳೆಯದನ್ನು ಮಾಡ್ಲಿಕ್ಕೆ ಆಗ್ತದ ನೋಡ್ರಿ, ಎಷ್ಟು ಉಳಿದದೋ ಅಷ್ಟೇ ನಮಗೆ, ಅದರೊಳಗೆ ಏನಾದರೂ ಸತ್ಯಮೇತದ್ ಉದಾಹೃತಂ. ಇನ್ನು ನಾ ಹೇಳೋದ್ರೊಳಗೆ ಮತ್ತೆ ಸಂದೇಹ, ಇನ್ನೊಬ್ರು ಸೆಕೆಂಡ್ ಒಪಿನಿಯನ್, 3ನೇ ಒಪಿನಿಯನ್ ಅಂತೇನು ತಗೋಬೇಡ್ರಿ. ನಾ ಹೇಳಿದ್ದು ಫೈನಲ್, ಸತ್ಯಮೇತದ್ ಉದಾಹೃತಂ. 6 ತಿಂಗಳ ಆಯುಷ್ಯ ಆ ಬ್ರಹ್ಮದೇವರು ಏನಕ್ಕೆ ಕೊಟ್ಟಿದ್ದಾರೆ ಇನ್ನು ಅಂಥೇಳಿ, ಅಂದರೆ 5 ವರ್ಷ 6 ತಿಂಗಳು. ಪುಲಸ್ತ್ಯವಾಚ, ಅವಾಗ ಹೇಳ್ತಾರೆ, ಸತಚ್ಛ್ರುತ್ವಾ ವಚೋ ಭೀಷ್ಮ ಜ್ಞಾನಿನ ಯದುದಾಹೃತಂ ಅಥೋಪನಯನಂ ಚಕ್ರೆ ಬಾಲಕಸ್ಯ ಪಿತಾ ತದಾ ಆಹ ಚೈನಂ ಪಿತಾ ಪುತ್ರಂ ಋಷಿಂ ತ್ವಂ ಅಭಿವಾದಯ. ಎಷ್ಟು ಚೆನ್ನಾಗಿದೆ ನೋಡಿ. ತಚ್ಛ್ರುತ್ವ, ಹೌದು, ಅವರು ಆ ಮಾತನ್ನು ಕೇಳಿದ ತಕ್ಷಣ ಅವರಿಗೇನು ದುಃಖ ಆಗಲಿಲ್ಲ. ಯಾಕೆಂದರೆ ಅವರಿಗೆ ಜ್ಞಾನ ಪರಿಪಕ್ವದ ಅವಸ್ಥೆಯೊಳಗಿತ್ತು. ದುಃಖ ಅಂತ ಮಾಡ್ಕೊಳ್ಳಿಲ್ಲ, ಯಾವುದು ಅನಿವಾರ್ಯ ಇತ್ತು ಅದನ್ನು ಒಪ್ಕೊಳ್ಳಿಕ್ಕೆ ಬೇಕಾದ್ದರಿಂದ ಉಪನಯನಂ ಚಕ್ರೆ, ಮೊದಲಿಗೆ ಹೋಗಿ ಮುಂಜಿ ಮಾಡಿಬಿಟ್ಟು. 5 ವರ್ಷಕ್ಕೆ ಮುಂಜಿ ನಾವು ಭಾಳ ಕಡೆ ಕೇಳಿದ್ವಿ. ಬೇರೆ ಬೇರೆ ಜ್ಞಾನಿಗಳ, ಕಲಿಯುಗದೊಳಗೂ ಬೇಕಾದಷ್ಟು ಜ್ಞಾನಿಗಳ ಉಪನಯನವನ್ನು 5 ವರ್ಷಕ್ಕೆ ಮಾಡಿದ್ದನ್ನು ನಾವು ಕೇಳ್ತೀವಿ. ಈಗ 5 ವರ್ಷಕ್ಕೆ ಮುಂಜುವೆಯನ್ನು ಮಾಡಿ, ಬೇರೆ ಉಪದೇಶ ಅಂತೂ ಮಾಡೋದಿದ್ದೇ ಇರ್ತದೆ. ಮುಂಜಿ ಒಳಗೆ ಏನೇನು ಉಪದೇಶ ಮಾಡ್ತಾರೆ, ಅಗ್ನಿ ಕಾರ್ಯ ಮಾಡು, ಸಂಧ್ಯಾ ವಂದನ ಮಾಡು, ಜಪ ಮಾಡಬೇಕು, ಗಾಯತ್ರಿ ಜಪ, ಆಮೇಲೆ ಗುರುಗಳ ಉಪಸಕ್ತಿ, ಗುರುಗಳ ಸೇವಾ ಮಾಡಬೇಕು, ಇಷ್ಟಂತೂ ಹೇಳ್ತಾರೆ. ಅದರ ಜೊತೆಗೆ ಒಂದು ಮಾತು ಹೇಳಿದ್ರಂತ, ಏನಂತ, ನಿನಗೆ ಯಾರ್ಯಾರು ಸಿಗ್ತಾರೋ ಅವ್ರಿಗೆಲ್ಲರಿಗೂ ನಮಸ್ಕಾರ ಮಾಡು ಅಂತ ಹೇಳ್ತಾರೆ ನೋಡಿ. ಏವ ಮುಕ್ತಸ್ಸ ವೈ ಪಿತ್ರ ಸಂಹೃಷ್ಟಶ್ಚಾಭಿವಂದನಂ ನವರ್ಣ ವರ್ಣತಾಂ ವೇತ್ತಿ ಸಂಹೃಷ್ಟಶ್ಚಾಭಿವಾದನೆ. ಅವರು ಹೀಗೆ ತಂದೆ ಹೇಳಿದ ಮೇಲೆ, ಪಿತ್ರ ಉಪದಿಷ್ಟ, ತಂದೆ ಹೇಳಿದ ಮೇಲೆ ಅವ್ರು ಶುರು ಮಾಡಿಕೊಂಡು ಬೆಳಗ್ಗೆ ಸಂಧ್ಯಾ ವಂದನೆ, ಅಗ್ನಿಕಾರ್ಯ, 2 ಹೊತ್ತು ಸಂಧ್ಯಾ, 3 ಹೊತ್ತು ಸಂಧ್ಯಾ ವಂದನೆ, 2 ಹೊತ್ತು ಅಗ್ನಿಕಾರ್ಯ, ಇಷ್ಟನ್ನು ಮಾಡ್ತಾ ಇರ್ತಾರೆ. ಅದನ್ನು ಮಾಡಬೇಕು. ನಿಜ ಹೇಳಬೇಕು ಅಂದರೆ ಆ ಸಂಧ್ಯಾ ವಂದನ ಜೊತೆ ಮಾಡೋ ಅಗ್ನಿಕಾರ್ಯದಿಂದಲೂ ಆಯುಷ್ಯ ಅಭಿವೃದ್ಧಿ ಆಗ್ತದೆ, ಅದೂ ಸತ್ಯನೇ. ಬೇರೆ ಅಭಿವಾದನದ ಬಗ್ಗೆ ಇನ್ನು ಮುಂದೆ ಹೇಳ್ತಾರೆ, ಆದರೆ ಅಗ್ನಿ ಕಾರ್ಯವನ್ನು ಮಾಡೋದ್ರಿಂದಲೂ ಆಯುಷ್ಯ ಅಭಿವೃದ್ಧಿ ಆಗ್ತದೆ. ದುರ್ದೈವಕ್ಕೆ ಮುಂಜುವೆ ದಿವಸ ಮಾತ್ರ ಅಗ್ನಿ ಕಾರ್ಯ ಮಾಡಿಸ್ತಾರೆ, ಅದಾದಮೇಲೆ ಮರೆತು ಬಿಡ್ತಾರೆ, ಯಾರೂ ಮಾಡೋದೇ ಇಲ್ಲ. ಅಗ್ನಿ ಕಾರ್ಯ 2 ಹೊತ್ತು ಕಂಪಲ್ಸರಿ ಮಾಡಬೇಕು. ಎತ್ತೇ ಅಗ್ನೇ ತೇಜಸ್ತೇನಾಹಂ ತೇಜಸ್ವಿ ಭೂಯಾಸಂ, ಎತ್ತೇ ಅಗ್ನೇ ವರ್ಚಸ್ತೇನಾಹಂ ವರ್ಚಸ್ವಿ ಭೂಯಾಸಂ, ಎತ್ತೇ ಅಗ್ನೇ ಹರಸ್ತೇನಾಹಂ ಹರಸ್ವಿ ಭೂಯಾಸಂ ಅಂತ 3 ಸಲ ಬೇರೆ ಬೇರೆ ಅಗ್ನಿ ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ. ನಾನು ವರ್ಚಸ್ವಿ ಆಗಬೇಕು, ನಾನು ಹರಸ್ವಿ ಆಗಬೇಕು, ನಾನು ಧನಸ್ವಿ ಆಗಬೇಕು, ನಾನು ಆಯುಷ್ಯವಂತನಾಗಬೇಕು ಅಂತೆಲ್ಲ ಅಲ್ಲಿ ಬರ್ತದೆ. ಅಲ್ಲಿ ಕೊನೆಗೆ ಓಂ ಚಮೆ ಸ್ವರಶ್ಚಮೆ ಯಜ್ಞೋಪಜತೆ ನಮಶ್ಚ ಎತ್ತೇ ಉಪಯತ್ತೇ ತಿರಿಕ್ತಂ ತಸ್ಮೈ ತೇ ನಮಃ ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಹವ್ಯವಾಹನ ಅಂತ ಪ್ರಾರ್ಥನೆ ಮಾಡ್ತಾರೆ. ಆ ಹವ್ಯವಾಹನನಾದ ಅಗ್ನಿಗೆ ಆಹುತಿ ಕೊಟ್ಟು, ಸಂಸ್ಕಾರ ಮಾಡಿದ ಅಗ್ನಿಗೆ ಆಹುತಿ ಕೊಟ್ಟ ಮೇಲೆ ಅಗ್ನಿ ಅಲಂಕರಣ ಮಾಡಿ ಅಲ್ಲಿ ಅಜ್ಜಾಹುತಿಗಳನ್ನು ಸಮಿತ್ತನ್ನು ಹಾಕಿದ ಮೇಲೆ ಬೇಡ್ಕೊಳ್ಳೋ ಮಂತ್ರ ಇದು. ಹೀಗಾಗಿ ಇಷ್ಟು ಪ್ರತಿನಿತ್ಯ 2 ಹೊತ್ತು ಮಾಡಿದರೆ ಅಗ್ನಿದೇವರಿಗೆ ಎಷ್ಟು ಪ್ರೀತಿ ಆಗಲಿಕ್ಕಿಲ್ಲ, ಎಷ್ಟು ಆಯುಷ್ಯ ಅಭಿವೃದ್ಧಿ ಆಗಲಿಕ್ಕಿಲ್ಲ. ದುರ್ದೈವ ಯಾವ ಬ್ರಾಹ್ಮಣರ ಮನೆಯೊಳಗೂ ಇವತ್ತು ಅಗ್ನಿ ಕಾರ್ಯನೇ ಮಾಡೋದಿಲ್ಲ. ಮದುವೆ ಆಗದ ಮಕ್ಕಳು ಅಗ್ನಿ ಕಾರ್ಯವನ್ನು, ಮದುವೆಯಾದ ಮಕ್ಕಳು ವಿಶೇಷವಾಗಿ ವೈಶ್ವದೇವವನ್ನು, ಇದೇ ವೈಶ್ವದೇವದ ಮಂತ್ರನೂ ಅಗ್ನಿ ಕಾರ್ಯದ ಮಂತ್ರನೇ ಹೆಚ್ಚು ಕಡಿಮೆ. ಅನ್ನದ ಆಹುತಿ ಇರ್ತದೆ ಅದರೊಳಗೆ ಹೆಚ್ಚಿಂದು. ಮತ್ತು ಅಗ್ನಿಯ ಪ್ರತಿಷ್ಠಾಪನೆ ಮಾಡ್ತೀವಲ್ಲ, ಅದು ಇವರು ಮಾಡುವ ಅಗ್ನಿಯ ಹೆಸರು ಬೇರೆ, ವೈಶ್ವದೇವದ ಅಗ್ನಿಯ ಹೆಸರು ಬೇರೆ, ಅಗ್ನಿಯ ಹೆಸರುಗಳು ಬೇರೆ, ಆದರೆ ಮಾಡುವ ಕ್ರಿಯೆ ಅದೇ ಅರ್ಥದಲ್ಲೇ ಇರೋದು. ಇಷ್ಟೆಲ್ಲನೂ ಆ ಒಟುವಿಗೆ ಬರ್ತದೆ ಅಂತ ಆದರೆ, ನಾವು ದೊಡ್ಡವರಾಗಿ ಮದುವೆ ಆದ ಮೇಲೆ ಮಾಡುವ ವೈಶ್ವದೇವದಿಂದ ಇದೆಲ್ಲ ಬಂದೇ ಬರುತ್ತೆ. ಅಲ್ಲೂ ಕೂಡ ಇದೇ ಮಂತ್ರಗಳೇ ಇರೋದು, 90 ಭಾಗ ಅದೇ ಮಂತ್ರನೇ, ಆಹುತಿ ಮಾತ್ರ ಬೇರೆ. ಹೀಗಿರೋದ್ರಿಂದ ಎಲ್ಲಿ ಅಗ್ನಿಯ ಉಪಾಸನೆ ಇರ್ತದೋ ಅಲ್ಲಿ ಆಯುಷ್ಯ ಆರೋಗ್ಯ ತಾನಾಗೇ ಇರ್ತದೆ. ಇದು ಸ್ವಾಭಾವಿಕವಾದ, ದಿಸ್ ಈಸ್ ನೀಡ್ಲೆಸ್ ಟು ಸೈ. ಅದಕ್ಕೆ ಏನು ಪ್ರತ್ಯೇಕ ಹೇಳಿಲ್ಲ ಅವರು. ಈ ಅಭಿವಾದನ, ಮಾರ್ಕಂಡೇಯರ ಚರಿತ್ರೆ, ಇದರ ಮೂಲಕ ಆಯುಷ್ಯದ ಬಗ್ಗೆ ಹೇಳಿದರೆ ಹೊರತು ಅಗ್ನಿ ಕಾರ್ಯದಿಂದ ವಿಶೇಷವಾಗಿ ಬರ್ತದೆ ಅಂತ ಯಾಕೆ ಹೇಳಿಲ್ಲ ಅಂದರೆ, ಅದನ್ನು ನೀವು ಮಾಡೇ ಮಾಡ್ತೀನಿ ಅಂತ ಅವ್ರು ಇಟ್ಕೊಂಡಿದ್ರು ಗ್ಯಾರಂಟಿ. ನಾವು ಮಾಡಂಗಿಲ್ಲ, ಅದು ಡಿಫಾಲ್ಟ್ ಆಪ್ಷನ್ ನಮಗೆ ಏನು ಆಯುಷ್ಯನ ಅಭಿವೃದ್ಧಿ ಮಾಡಿಕೊಳ್ಳಿಕ್ಕೆ. ದುರ್ದೈವ ನಾವು ಡಿಫಾಲ್ಟ್ ಮಾಡಿಲ್ಲ, ನಾವು ಡಿಫಾಲ್ಟರ್ಸ್ ಆಗಿಬಿಟ್ಟು ಅದು ಪ್ರಾಬ್ಲಮ್ ಆಗುತ್ತೆ. ಹೀಗಾಗಿ ನಾವು ಪ್ರತಿನಿತ್ಯ ಅವಶ್ಯವಾಗಿ ಮಾಡಬೇಕು. ಯಜ್ಞ ಶಿಷ್ಟಾಶನ ಸಂತೋ ಮುಚ್ಚಂತೆಯೇ ಸರ್ವ ಕಿಲ್ಬಿಷೈ.
ಗುಂಜತೆ ತೇ ತ್ವಗಂ ಪಾಪ ಏಪಚಂತಿ ಆತ್ಮಕಾರಣ ಅಂತ ಕೃಷ್ಣ ಭಗವದ್ಗೀತೆಯೊಳಗೆ ಹೇಳ್ತಾನೆ. ಯಜ್ಞದಲ್ಲಿ ಹಾಕಿದ ಮೇಲೆ ಅದರ ಉಳಿದ ಅನ್ನವನ್ನು ಯಾರು ಉಣ್ಣೋದಿಲ್ಲ ಅವರು ಮಾಂಸವನ್ನೇ ಅಲ್ಲ ಪಾಪವನ್ನೇ ತಿಂತಾ ಇದ್ದಾರೆ ದಿನ. ಪಾಪಮೇವ ಆಶ್ರಯಿತ್. ದಿನ ತಿನ್ನೋದು ನಾವು ಪಾಪ ಅಂತ ತಿಳ್ಕೊಂಬಿಟ್ರೆ ಅದು ಯಾವುದು ಚಪಾತಿ ಅಲ್ಲ, ಅದು ಇನ್ನೊಂದಲ್ಲ, ಅದು ಪಾಪನೇ. ಯಾಕೆ? ಅದಕ್ಕೆ ಸಂಬಂಧಪಟ್ಟ ಅನ್ನವನ್ನು ನಾವು ಅಗ್ನಿಯಲ್ಲಿ ಹೋಮ ಮಾಡಿಲ್ಲ. ಅಗ್ನಿಯಲ್ಲಿ ಹೋಮ ಮಾಡಿ ಅಗ್ನೇ ವೈಶ್ವಾನರ ಶಾಂಡಿಲ್ಯ ಗೋತ್ರ ಮೇಷಧ್ವಜ ಪ್ರಾಂಗ್ಮುಖ ಮಮ ಸಮ್ಮುಖೋ ವರದೋ ಭವ ಅಂತ ಪ್ರಾರ್ಥನೆ ಮಾಡಿ ಮಾಡುವ ಅಗ್ನಿ ಕಾರ್ಯಕ್ಕೆ ಅಷ್ಟು ಬೆಲೆ ಇದೆ. ಅದನ್ನು ನಾವು ಮಾಡ್ತಾ ಇಲ್ಲ ಅಂತಂದರೆ ಭಾರಿ ಕಷ್ಟ. ಇದು ನಮಗೆ ಮನಸ್ಸಿಗೆ ಹತ್ತಬೇಕು. ಅದಕ್ಕೆ ಇಷ್ಟು ನಿಷ್ಠುರವಾಗಿ ಹೇಳ್ತಾರೆ. ಹೀಗಾಗಿ ಈ ಅಗ್ನಿ ಕಾರ್ಯವನ್ನು ಮಕ್ಕಳು ಮತ್ತು ವೈಶ್ವದೇವವನ್ನು ದೊಡ್ಡವರು ಅವಶ್ಯವಾಗಿ ಮಾಡಬೇಕು. ಅದರಿಂದಲೇ ಆಹಾರದ ಶುದ್ಧಿ ಅನ್ನೋದಾಗ್ತದೆ ಅಂತ ಹೇಳಿ. ಆಮೇಲೆ ಅವರು ಆ ಹುಡುಗ ಅತಚೈನಂ ಪಿತ್ರ ಏನು ತಂದೆ ಹೇಳಿಕೊಟ್ಟಿದ್ರು ಹಾಗೆ ಪ್ರತಿಯೊಬ್ಬರನ್ನು ನೋಡಿ ನಾನು ರೆಕಾರ್ಡ್ ಮಾಡಿ ಪ್ರತಿಯೊಬ್ಬರನ್ನು ನೋಡಿ ನಮಸ್ಕಾರವನ್ನು ಮಾಡ್ತಾ ಮಾಡ್ತಾ ಹೋಗ್ತಾ ಇದ್ದಾರೆ. ಯಾಕೆ ಈ ನಮಸ್ಕಾರವನ್ನು ಮಾಡಿದರು ಅಂತ ಹೇಳಿ ಹೇಳ್ತಾರೆ. ನಮಸ್ಕಾರದ ಈ ಚಮತ್ಕಾರವನ್ನು ಯಾಕೆ ಮಾಡಿಸಿದರು ಮಗನಂದ ಅಂತ ಕೇಳಿದಾಗ ಮನುಸ್ಮೃತಿಯೊಳಗೆ ಇದಕ್ಕೆ ಪೂರಕವಾಗುವ ಮಾತು ಬರ್ತದೆ. ನಮಸ್ಕಾರವನ್ನು ಯಾಕೆ ಹೇಳಿದರು ಅಂದರೆ ಅಭಿವಾದನಶೀಲರು ಅಂತ ಕರೀತಾರೆ. ನಮಸ್ಕಾರ ಮಾಡೋರಿಗೆ, ಬಂದವರಿಗೆಲ್ಲ ನಮಸ್ಕಾರ ಮಾಡ್ತಾರಲ್ಲ ಅವರಿಗೆ ಅಭಿವಾದನಶೀಲರು. ಯಾಕೆ ಮಾಡಬೇಕು ಅಂದರೆ ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ಚತ್ವಾರಿ ತಸ್ಯ ವರ್ಧಂತೆ ಆಯು ವಿದ್ಯಾ ಯಶೋ ಬಲಂ. ಆದ್ದರಿಂದ ಮಾಡಬೇಕು ನಮಸ್ಕಾರ. ಏನು? ಒಂದು ಅಭಿವಾದನಶೀಲರಾಗಿರಬೇಕು, ಆದರೆ ಅದರ ಜೊತೆಗೆ ಮನೆಯೊಳಗೆ ವೃದ್ಧರ ಸೇವೆಯನ್ನು ಮಾಡ್ತಿರ್ಬೇಕು. ತಂದೆ ತಾಯಿಗಳ ಸೇವೆಯನ್ನು ಮಾಡ್ತಾ ನಿತ್ಯದೊಳಗೆ ಗುರುಗಳ, ಹಿರಿಯರ ಮತ್ತು ದೇವತಾ ಪರಮಾತ್ಮನ ನಮಸ್ಕಾರವನ್ನು ಯಾರು ಮಾಡ್ತಿರ್ತಾರೋ ಅವರಿಗೆ ಮೊದಲಿಗೆ ಹೆಚ್ಚಾಗೋದು ನಂಬರ್ 1 ಆಯುಷ್ಯ ದೊಡ್ಡದಾಗ್ತದೆ. ಇದು ಮೊದಲನೇ. ಆಮೇಲೆ ವಿದ್ಯಾ ಅನ್ನೋದು ಸರ್ವತ್ರ ಸಾಧನಂ ಅಂತ ಹೇಳ್ತಾರೆ. ವಿದ್ಯಾ ಅಂತಂದರೆ ಕೇವಲ ಬ್ರಹ್ಮವಿದ್ಯಾ ಅಂತಲ್ಲ, ನಮಗೆ ಈ ಜೀವನವನ್ನು ನಡೆಸಲಿಕ್ಕೆ ಬೇಕಾದ ಏನು ಲೌಕಿಕ ವಿದ್ಯೆ ಅದಲ್ಲ ಅದು ಕೂಡ ಅಭಿವೃದ್ಧಿ ಆಗ್ತದೆ. ಕಾಮನ್ ಸೆನ್ಸ್ ಹೆಚ್ಚಾಗ್ತದೆ. ಬರೋಬ್ಬರಿ ಹೇಳ್ಬೇಕಂದ್ರೆ ದೊಡ್ಡವರಿಗೆ ನಮಸ್ಕಾರ ಮಾಡಿದರೆ ನಮಗೆ ಕಾಮನ್ ಸೆನ್ಸ್ ಬರ್ತದೆ. ಯಾಕೆಂದರೆ ಲೋಕದ ವ್ಯವಹಾರಕ್ಕೆ ಬೇಕಾಗುವ ವಿದ್ಯಾನೂ ಅನಿವಾರ್ಯನೇ. ನಾವು ಲೋಕದಲ್ಲೇ ಇರುವಷ್ಟು ದಿನ ಸಂಘದಲ್ಲೇ ಇರ್ತೀವಲ್ಲ, ಆದ್ದರಿಂದ ಆ ವಿದ್ಯೆಯೂ ಅನಿವಾರ್ಯವಾಗಿ ಬೇಕು. ಅದು ಹೆಚ್ಚಾಗುವುದು ಯಾವುದರಿಂದ ಅಂತಂದರೆ ಅಭಿವಾದನಶೀಲತೆ, ನಮಸ್ಕಾರ ಮಾಡೋದರಿಂದ ಇದು ಹೆಚ್ಚಾಗ್ತದೆ. ವಿದ್ಯಾನಾಮ ನರಸ್ಯ ರೂಪಮಧಿಕಂ ಪ್ರಚ್ಛನ್ನ ಗುಪ್ತಂ ಧನಂ ವಿದ್ಯಾ ಭೋಗಕರಿ ಯಶಸ್ಸುಖಕರಿ ವಿದ್ಯಾ ಗುರುಣಾಂ ಗುರು ವಿದ್ಯಾ ಬಂಧುಜನೋ ವಿದೇಶಗಮನೆ ವಿದ್ಯಾ ಪರಾದೇವತಾ ವಿದ್ಯಾನಾಮಸು ನ ಪೂಜ್ಯತೆ ವಿದ್ಯಾನಾಮ ನಹಿಧನಂ ವಿದ್ಯಾಧನಂ ಏನದು ವಿದೇಶಗಮನೆ ವಿದ್ಯಾ ಬಂಧುಜನೋ ವಿದೇಶಗಮನೆ ವಿದ್ಯಾ ಪರಾದೇವತಾ ವಿದ್ಯಾನಾಮ ಸುಪೂಜ್ಯತೆ ನಹಿಧನಂ ವಿದ್ಯಾಧನಂ ಪ್ರಧಾನಂ. ಅದಕ್ಕಿಂತ ಪ್ರಧಾನವಾದದ್ದು ಯಾವುದೂ ಇಲ್ಲ. ಯಾಕಂದರೆ ಅದು ನಮಗೆ ದುಡ್ಡು ನಾವು ಗಳಿಸಿದ್ದು ಯಾವುದು ಇರ್ತದಲ್ಲ ಅದು ಕಾಣಿಸ್ತದೆ ಕಣ್ಣಿಗೆ. ನಾವು ಕೈಯೊಳಗಿಷ್ಟು ಅಕೌಂಟ್ ಸ್ಟೇಟ್ಮೆಂಟ್ ಒಳಗೆ ಕಾಣಿಸ್ತದೆ ದುಡ್ಡು, ವಿದ್ಯೆ ಕಾಣಿಸೋದಿಲ್ಲ. ಅದಕ್ಕೆ ಪ್ರಚ್ಛನ್ನ ಗುಪ್ತಂ ಧನಂ ಅಂತದ್ದು. ಯಾಕೆ ಅಂತಂದರೆ ಅದು ಒಳಗಿರುವ ಸಂಪತ್ತು ನಮ್ಮ ಮಂದಿಗೆ ಕಾಣಿಸೋದಿಲ್ಲ. ಅದಕ್ಕೆ ಧನವ ಗಳಿಸಬೇಕು ಇಂಥದ್ದು ಈ ಜನರಿಗೆ ಕಾಣಿಸದಂಥದ್ದು ಅಂತ ದಾಸರು ಹೇಳ್ತಾರೆ. ಸಾಮಾನ್ಯ ಜನರಿಗೆ ಗೊತ್ತೇ ಆಗೋದಿಲ್ಲ ಎಷ್ಟು ವಿದ್ಯೆಯನ್ನು ಗಳಿಸಿದ್ದಾರೆ ಜನ ಅಂತ. ನಾವು ಆ ರೀತಿಯಾದ ಸಂಪತ್ತನ್ನು ಗಳಿಸಿ ಪುಣ್ಯವನ್ನು ಗಳಿಸಿದರೆ ಅದು ನಿಜವಾದ ನಮ್ಮ ಅಭಿವೃದ್ಧಿ ಕಾರಣ. ಅಂತಹ ವಿದ್ಯಾ ಇದು ಲೋಕದ ವಿದ್ಯಾ. ಜೊತೆಗೆ ಯಾವುದು ಸಾ ವಿದ್ಯಾ ವಿಮುಕ್ತ, ಯಾವುದು ನಮ್ಮನ್ನು ಲೋಕದ ವಿದ್ಯೆಯನ್ನು ಮೀರಿ ಪರಮಾತ್ಮನ ಬ್ರಹ್ಮವಿದ್ಯೆಯನ್ನು ಕಲಿಸ್ಕೊಡ್ತದೋ ಅದಕ್ಕೆ ವಿದ್ಯಾ ಅಂತ ಕರೀತಾರೆ. ಅದು ಬ್ರಹ್ಮಮೀಮಾಂಸಾ ಶಾಸ್ತ್ರ, ವೇದವ್ಯಾಸರಿಂದ ರಚಿತವಾದ ಬ್ರಹ್ಮಮೀಮಾಂಸಾ ಶಾಸ್ತ್ರ ಏನದ ಅದು ನಿಜವಾದ ವಿದ್ಯಾ. ಹೀಗೆ ಅಪರವಿದ್ಯಾ ಪರವಿದ್ಯಾ ಎರಡನ್ನೂ ಚೆನ್ನಾಗಿ ಗಳಿಸಬೇಕು ಅಂತಂದರೆ ಮಾಡಬೇಕಾದ ಅತಿ ಸರಳ ಉಪಾಯ ಅಂದರೆ ನಮಸ್ಕಾರ. ಇದರೊಳಗೆ ಏನಾದರೂ ಕಷ್ಟದ? ನಮಸ್ಕಾರ ಮಾಡೋದು ಎಷ್ಟು ಕಷ್ಟ? ಇಲ್ಲೇ ಇಲ್ಲ, ಕಷ್ಟನೇ ಇಲ್ಲ. ಆದ್ದರಿಂದ ಅಭಿವಾದನಶೀಲರಾದವರಿಗೆ ಆಯಸ್ಸು ವಿದ್ಯಾ ಎರಡಾಯಿತು. ಆಯುಹು ವಿದ್ಯಾ. ಆಮೇಲೆ ಯಶಃ ಅಂತಂದರೆ ನಮಗೆ ದೊರೆಯಬೇಕಾದ ಒಂದು ನಮಗೇ ಬೇಕಾದ ನಮ್ಮ ಡ್ಯೂ ಯಾವುದು ಇರ್ತದೋ ಅದು ನಮಗೆ ಸಿಗ್ತದೆ. ಉದಾಹರಣೆಗೆ ನಾವೇನೋ ಸಾಧನೆ ಮಾಡಿರ್ತೀವಿ, ಅದರಿಂದ ಬರಬೇಕಾದ ಶ್ರೇಯಸ್ಸು ಇಷ್ಟು ಅಂತ ನಿರ್ಧಾರ ಆಗಿರ್ತದೆ. ಆ ನಿರ್ಧಾರಿತವಾದ ಶ್ರೇಯಸ್ಸು ನಮಗೆ ದೊರಿಬೇಕು ಅಂತಂದರೆ ಅದಕ್ಕೆ ಯಶಸ್ಸು ಅಂತ ಕರೀತಾರೆ. ನೀವು ಅಂದ್ಕೊಂಡಿದ್ದೀರಿ ಆದರೆ ನಿಮ್ಗೆ ದೊರೆತಿಲ್ಲ, ಆ ಯಶಸ್ಸು ನಿಮಗೆ ಸಿಕ್ಕಿಲ್ಲ ಅಂತ.
ಯಾರೋ ಒಬ್ರು ಬಹಳ ಯೋಗ್ಯರಾದ ವ್ಯಕ್ತಿ ಇರ್ತಾರೆ, ಎಷ್ಟೋ ಕಷ್ಟಪಡ್ತಿರ್ತಾರೆ, ಎಷ್ಟೋ ಮಾಡ್ತಿರ್ತಾರೆ, ಪಾಪ ಅವ್ರಿಗೆ ಏನು ಸಿಗಬೇಕು ಅಂತ ಸಿಗ್ತಾ ಇಲ್ಲ ಜೀವನದೊಳಗೆ. ನಾವು ಅಂತೀವೋ ಇಲ್ಲೋ ಅವ್ರಿಗೆ ಎಲ್ಲೋ ಇರಬೇಕಾಗಿತ್ತು ರೀ ಅಂತಾರೆ ನೋಡ್ರಿ ಕೆಲವು ವಿದ್ಯಾವಂತರಿಗೆ, ಇವ್ರ ವಿದ್ಯಾಕ್ಕೆ ಅವ್ರು ಎಲ್ಲೋ ಇರಬೇಕಾಗಿತ್ತು, ಪಾಪ ಇಲ್ಲೇ ಇದ್ದಾರೆ ನೋಡ್ರಿ ನಮ್ಮ ಹತ್ರನೇ ಅಂತ ಅಂತಿರ್ತಾರೆ. ಕಾರಣ ಯಶಸ್ಸು ದೊರೆತೇ ಇಲ್ಲ ಅವರು. ಆ ಯಶಸ್ಸು ದೊರೆಯೋದಕ್ಕೆ ಒಂದು ಯಾವುದೋ ಪಾಪ ಪ್ರತಿಬಂಧಕ್ಕಾಗಿ ನಿಂತು ಬಿಟ್ಟಿರುತ್ತೆ. ಲೈಕ್ ಎ ಡೋರ್ ಕೀಪರ್, ಗೇಟ್ ಕೀಪರ್ ಥರ ನಿಂತು ಬಿಟ್ಟಿರುತ್ತೆ. ಆ ಗೇಟ್ ಕೀಪರ್ ಇರೋ ಪಾಪವನ್ನು ದೂರ ಸರಿಸಿ ಆ ಯಶಸ್ಸು ಒಳಗೆ ಬರಬೇಕು. ಅದಾಗಲಿಕ್ಕೂ ಕಾರಣ ಯಾವುದು? ನಮಸ್ಕಾರ, ಅಭಿವಾದನ. ಅದು ಬಹಳ ದೊಡ್ಡ. ಯಾಕೆ ಅಂದರೆ ಅಭಿವಾದನ ಸ್ತುತ್ಯೋಹೋ. ಕೇವಲ ಮುಂದೆ ಹೇಳ್ತೀನಲ್ಲ, ಕೇವಲ ನಮಸ್ಕಾರ ಅಂತಂದರೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡೋದು ಒಂದೇ ಅಂತಲೂ ಅರ್ಥ ಅಲ್ಲ. ಆ ಅಭಿವಾದನ ಶಬ್ದಕ್ಕೆ ಇನ್ನೊಂದು ಅರ್ಥ ಅಲ್ಲ, ಇನ್ನೊಬ್ಬರ ಗುಣವನ್ನು ಅವರ ಮುಖದ ಮೇಲೆ ಹೇಳಬೇಕು. ಮತ್ತೊಬ್ಬರು ನಮಗಿಂತ ಚೆನ್ನಾಗಿ ಏನೋ ಮಾಡಿದರು ಅಂತಂದರೆ ನಾವು ಅದಕ್ಕೆ ಮತ್ಸರ ಪಡಬಾರ್ದು. ಸ್ತುವಂತಿ ಗುರ್ವೀಂ ಅಭಿಧೇಯ ಸಂಪದಂ ಅಲ್ಲ, ಇನ್ನೊಂದು ಯಾವುದು, ಸಹಜಾನ್ ದದೃಶ ಸ್ವದುರ್ನಗೆ ಪರದೋಷೇಕ್ಷಣ ದಿವ್ಯ ಚಕ್ಷುಷಃ ಸ್ವಗುರೋಶ್ಚ ಗಿರೋ ಮುನಿವ್ರತಾಃ ಪರವರ್ಣ ಗ್ರಹಣೇಶ್ವಸಾಧವಃ ಅಂತ. ಕೆಲವ್ರು ಹೆಂಗಿರ್ತಾರೆ ಅಂತಂದರೆ ತಾವು ಮಾಡಿದ್ದು ಯಾವುದೂ ತಮಗೆ ಕಾಣಿಸೋದಿಲ್ಲ, ತಮ್ಮ ತಪ್ಪುಗಳಿಗೆ ಕುರುಡರು, ಬೇರೆಯವರ ತಪ್ಪಿಗೆ ಮಾತ್ರ ದಿವ್ಯ ಚಕ್ಷುಷ 4 ಕಣ್ಣಿರ್ತಾವೆ, ಮತ್ತೊಬ್ಬರ ತಪ್ಪು ನೋಡಿ. ಹೀಗಾಗಿ ಇವೆರಡು. ಮತ್ತೆ ಪರದೋಷೇಕ್ಷಣ ದಿವ್ಯ ಚಕ್ಷುಷಃ ಸ್ವಗುರೋಶ್ಚಗಿರೋ ಮುನಿವ್ರತ. ಇಬ್ಬರು ಕೂತಿರ್ತಾರೆ, ಅವ್ರಿಗಿಂತ ಉತ್ತಮವಾದ ಮಾತು ನಾನು ಹೇಳಿದ್ರೆ ನಾವು ಅದನ್ನು ಅಪ್ರಿಷಿಯೇಟ್ ಮಾಡಿ, ಇನ್ನೊಬ್ಬರ ಒಳ್ಳೆಯದನ್ನು ಅಪ್ರಿಷಿಯೇಟ್ ಮಾಡದೇ ಇದ್ದರೆ ನಮ್ಮ ಹತ್ರ ಮೈನಸ್ ಮಾಡ್ತಾನೆ ದೇವರು, ಅದನ್ನೂ ಲೆಕ್ಕ ಇಟ್ಟಿರ್ತಾನೆ. ನೋಡ್ಕೊಡ್ರಿ, ನಿಮಗೆ ಗೊತ್ತಾಗ್ಯದ ಇದು ಉತ್ತಮ, ಆದರೆ ಹೇಳ್ತಾ ಇಲ್ಲ ನೀವು, ಯಾಕೆ ಯಾವುದೋ ಒಂದು ಬಿಗುಮಾನ ನಿಮ್ಮನ್ನು ಕಾಡ್ತಾ ಇದೆ ಅಂತಿದ್ದರೆ ದೇವರು ಅಂದರೆ ದೇವರು ಯಾರನ್ನು ಹಚ್ಚಾರಲ್ಲ ನಮ್ಮ ಹಿಂದೆ, ಅವರು ಅದನ್ನೂ ಮೈನಸ್ ಮಾಡ್ತಾರೆ. ಇಟ್ ಈಸ್ ಅ -1 ಫಾರ್ ಅಸ್, -1, 2 ಅಂತ ಅದರದ್ದು ಒಂದು ಸಪರೇಟ್ ಒಂದು ಕ್ಯಾಟಲಾಗ್ ಇರ್ತದೆ, ಅದನ್ನು ಮಾಡಿಡ್ತಾನೆ ದೇವರು, ಬಿಡುವುದಿಲ್ಲ. ಹೀಗೆ ನಮಗೆ ಹೇಳ್ತಾರೆ ಅಭಿವಾದನ ಮಾಡೋದು ಅಂತಂದರೆ ನಮಸ್ಕಾರ ಮಾಡೋದು ಅಂತ ಒಂದು ಅರ್ಥ, ಯೋಗ್ಯವಾದದ್ದನ್ನು ಸ್ತುತಿ ಮಾಡೋದು, ಯೋಗ್ಯವಾದದ್ದನ್ನು ಅವ್ರಿಗೆ ಹೇಳೋದು. ನೀವು ಮಾಡಿದ್ದು ಭಾಳ ಚೆನ್ನಾಗಿದೆ ಅಂತ ಹೇಳಬೇಕು, ನಮಗೆ ಅನಿಸಿದಾಗ ಪ್ರಾಮಾಣಿಕವಾಗಿದ್ದಾಗ, ಸುಮ್ಮನೆ ಫ್ಲ್ಯಾಟ್ರಿಂಗ್ ಮಾಡೋದು ಅಲ್ಲ ಅರ್ಥ ಅಲ್ಲ, ಆದರೆ ಚೆನ್ನಾಗಿ ಹೇಳಬೇಕು ಅಂತ ಈ ಅಭಿಪ್ರಾಯ. ಆಮೇಲೆ ಬಲಂ, 4ನೇದು ಯಾವುದು? ಯಾಕೆ ಅವ್ರು ಹೇಳಿದ್ರು ಇದನ್ನು ನಮ್ಮ ಅಭಿವಾದನ ಮಾಡಲಿಕ್ಕೆ ಅಂದರೆ ಬಲ ಹೆಚ್ಚಾಗ್ತದೆ. ಬಲ ಅಂದರೆ ಶಾರೀರಿಕ ಬಲ ಅಂತ ಒಂದು ಅರ್ಥ. ಶಾರೀರಿಕ ಬಲ ಭಾಳ ತೆಳ್ಳಗಿರ್ತಾರೆ, ಗಟ್ಟಿಮುಟ್ಟಾಗ್ತಾರೆ ಅಂತ ಹಿಂಗೆ ಅರ್ಥ ಅಲ್ಲ. ಅದು ಬೇಕೇ ಬೇಕು. ಯಾಕಂದರೆ ಧರ್ಮ ಮಾಡಲಿಕ್ಕೆ ಈ ಶರೀರದ ಬಲನೂ ಅನಿವಾರ್ಯ. ಶರೀರದ ಬಲ ಇಲ್ಲ ಅಂತಂದರೆ ಉಪವಾಸ ವನವಾಸಗಳನ್ನು ಮಾಡಲಿಕ್ಕೆಲ್ಲೇ ಆಗ್ತದೆ. ಆ ಬಲ ಅಂತೂ ದೇವರು ಕೊಟ್ಟೆ ಕೊಡ್ತಾನೆ, ಅದು ಗ್ಯಾರಂಟಿ. ಮಾನಸಿಕ ಬಲ ಅದನ್ನು ಕೊಡೋದು ಯಾವುದು ಅಂದರೆ ಈ ನಮಸ್ಕಾರದಿಂದ ಆಗ್ತದೆ. ಇನ್ನೊಬ್ಬರಿಗೆ ಅರ್ಥಾತ್ ದೊಡ್ಡವರಿಗೆ ಮಾಡುವ ನಮಸ್ಕಾರ ಮಾನಸಿಕ ಬಲವನ್ನು ಕೊಡ್ತದೆ. ಆಯುಹು ಪ್ರಜ್ಞಾ ಯಶೋಬಲಂ. ಆ ಮಾನಸಿಕ ಬಲ ನಮ್ಗೆ ಅನಿವಾರ್ಯವಾಗಿ ಬೇಕಾದದ್ದು. ಇಲ್ಲ ಅಂತಂದರೆ ನಾವು ಕಷ್ಟದ ಸಮಯದೊಳಗೆ ಬಹಳ ಖಿನ್ನರಾಗಿ ಬಿಡ್ತೀವಿ. ಅದಕ್ಕಾಗಿ ಎರಡೂ ಬಲವನ್ನು ಕೊಡ್ತಾರೆ ಅಂತ ಇಷ್ಟು ವಿಸ್ತಾರ ಮಾಡಬೇಕಾಯ್ತು. ಯಾಕೆ ತಮ್ಮ ಮಗನಿಗೆ ಇದನ್ನು ಹೇಳಿರಬೇಕು? 6 ತಿಂಗಳು ಹುಡುಗ, ಅರ್ಥಾತ್ 6 ತಿಂಗಳು ಬದುಕೋ ಹುಡುಗ, ಆ ಹುಡುಗನಿಗೆ ಹೇಳ್ತಾರೆ 6 ತಿಂಗಳೂ ಬಿಡದೆ ನೀನು ಇನ್ನೊಬ್ಬರಿಗೆ ನಮಸ್ಕಾರ ಮಾಡಬೇಕು, ದೊಡ್ಡವರಿಗೆ. ಅದಕ್ಕಾಗಿ ಈ ಅಭಿವಾದನದಕ್ಕೆ ಇನ್ನೊಮ್ಮೆ ಓದ್ತೀನಿ ನೋಡ್ರಿ. ಆಹ ಚೈನಂ ಪಿತಾ ಪುತ್ರ ಮೃಷಿಂ ತ್ವಂ ಅಭಿವಾದಯ ಏವ ಮುಕ್ತ ಸವೈ ಪಿತ್ರ ಸಂಹೃಷ್ಟಶ್ಚಾಭಿವಂದನಂ. ಅದಕ್ಕೆ ಆ ಹುಡುಗ ಕೇಳಿಸ್ಕೊಂಡು ಸಂತೋಷದಿಂದ ಅಪ್ಪಾಜಿ ಹೇಳಿದ್ದಾರೆ ಅಂತ ಹೇಳಿ, ಆ ಹುಡುಗನಿಗೆ ಗೊತ್ತಿಲ್ಲ 6 ತಿಂಗಳು ಅಷ್ಟೇ ಬದುಕ್ತೀನಿ ಅಂತ, ಇನ್ನೂ ಅವನಿಗೆ ಹೇಳಿಲ್ಲ, ಅದನ್ನೇ ಅಭಿವಾದನ ಮಾಡ್ತಾ ಇರು ಅಂತ ಹೇಳಿದ್ದ. ಬಂದವರಿಗೆಲ್ಲ ನಮಸ್ಕಾರ ಮಾಡೋದು, ಅಹಂಭೋ ಅಭಿವಾದಯೇ ಅಂತ ಹೇಳಿ ಮತ್ತೆ ಮಾಡ್ತಾ ಇರುವಾಗ ಎಷ್ಟಾಯಿತು ಅಂತ ಹೇಳ್ತಾರೆ. 5 ತಿಂಗಳು 25 ದಿವಸ ಮುಗೀತದೆ. ಎಷ್ಟು ಉಳಿತೀನಿ? 5 ದಿನ ಉಳಿತು ಹೇಳ್ತಾರೆ. ಅದನ್ನು ಬರೀತಾರೆ. ಪಂಚಮಾಸಾಸ್ತು ಅತಿಕ್ರಾಂತ ದಿವಸ ಪಂಚವಿಂಶತಿ. 5 ಮಂತ್ಸ್ 25 ಡೇಸ್ ಮುಗಿದೋಯ್ತು. ಅದರೊಳಗೂ ಉಳಿದಿದ್ದು ಇನ್ನು 5 ದಿವಸ. ಇನ್ನು ಉದ್ಧಾರ ಆಗೋದು 5 ದಿವಸದೊಳಗೆ ಆಗಬೇಕು. ಏನಾಗೋದಿದ್ರು ಎಷ್ಟು ಕ್ಲೈಮ್ಯಾಕ್ಸಿಗೆ ತೊಗೊಂಬಂದ್ರು ನೋಡ್ರಿ. ಆವಾಗ ಏನಾಯಿತು ಅಂತಂದರೆ, ನಮ್ಮ ಸಮಯ ಚೆನ್ನಾಗಿತ್ತು ಅಂದರೆ ದೇವ್ರು ಹೆಂಗೋ ಕೂಡಿಸ್ಕೊಡ್ತಾರೆ. ಉದ್ಧಾರ ಮಾಡಬೇಕು ಅನ್ನೋ ಇಚ್ಛಾ ದೇವರಿಗಿತ್ತು ಅಂತಂದರೆ, ವನೇರಣೆ ಶತ್ರು ಜಲಾಗ್ನಿ ಮಧ್ಯೆ ಮಹಾರಣವೇ ಪರ್ವತ ಮಸ್ತಕೇವ ಸುಪ್ತಂ ಪ್ರಮತ್ತಂ ವಿಷಮಸ್ಥಿತಂ ವ ರಕ್ಷಂತಿ ಪುಣ್ಯಾನಿ ಪುರಾಕೃತಾನಿ. ನಾವು ಎಲ್ಲಾದರೂ ಇರಲಿ, ಮಹಾರಣ್ಯದೊಳಗಿದ್ರೂ ಇರಲಿ, ಘೋರವಾದ ಕಷ್ಟದೊಳಗಿದ್ರೂ ಇರಲಿ, ದೇವರು ರಕ್ಷಣೆ ಮಾಡಬೇಕು ಅಂತ ಇಚ್ಛೆಪಟ್ಟರೆ ಹಾಗೇ ಆಗ್ತದೆ. ಆ ರೀತಿಯಾಗಿ ಮಾರ್ಗೇಣಾಥ ಸಮಾಯಾತಾಹ ತೇನ ಸಪ್ತರ್ಷಯೋ ಮಲಾಹ ಬಾಲೇನ ತೇನ ತೇ ದೃಷ್ಟ ಸರ್ವೇ ಚಾಪ್ಯಭಿವಂದಿತಾ. ಇವರು ಹೊರಟಿದ್ರು, ಅದೇ ಗೇಟ್ ಮುಂದೆ ಮತ್ತೆ 7 ಸಪ್ತರ್ಷಿಗಳು ಬರ್ತಾಯಿದ್ರು. ಆ ಕಾಲದ ಸಪ್ತರ್ಷಿಗಳು ಯಾರಿದ್ರು? ಆ ಕಾಲದಂತ ಯಾಕೆ ಹೇಳಿದೆ? ಹರಿವಂಶದಲ್ಲಿ ಕೇಳಿದೆ. ಬೇರೆ ಬೇರೆ ಕಾಲಕ್ಕೆ ಬೇರೆ ಬೇರೆ ಸಪ್ತರ್ಷಿ ಮಂಡಲ ಇತ್ತು, ಬೇರೆ ಬೇರೆ ಮನ್ವಂತರಕ್ಕೆ ಬೇರೆ ಬೇರೆ ಸಪ್ತರ್ಷಿಗಳು. ಆಗಿನ ಮನ್ವಂತರದ ಸಪ್ತರ್ಷಿಗಳು ಅಲ್ಲಿಗೆ ಬರ್ತಾ ಇದ್ದಾರೆ. ಬರೋ ಹೊತ್ತಿಗೆ
ಅವ್ರು ಇನ್ನೂ ಯಾವ ಹುಡುಗ ನೋಡ್ತಾ ಇದ್ದಾರೆ ಅಷ್ಟು ಹೋಗಿ ನಮಸ್ಕಾರ ಮಾಡಿದ್ರು. ನಮಸ್ಕಾರ ಮಾಡಿದ ತಕ್ಷಣ ಏನು ಮಾಡ್ತಾರೆ ಋಷಿಗಳು? ಅವ್ರು ಹೇಳಿದ್ರು ಆಯುಷ್ಮಾನ್ ಭವ ಅಂತ ಅಂದ್ಬಿಟ್ಟು. ಹೀಗಾಗಿ ಹೇಳ್ತಾರೆ ನೋಡ್ರಿ, ಆಯುಷ್ಮಾನ್ ಭವತೈರುಕ್ತಃ ಸಬಾಲೋ ದಂಡ ಮೇಖಲಿ. ಅವನು ಪಾಪ ಹೆಂಗಿದ್ದ ನೋಡ್ಲಿಕ್ಕೆ, ಕೈಯೊಳಗೆ ಕೋಲು ಹಿಡ್ಕೊಂಡ, ದಂಡ ಅಜಿನ ದಂಡ ಕಮಂಡಲು ಮೇಖಲ ರುಚಿರ ಪಾವನ ವಾಮನ ಮೂರ್ತಯೇ ಮಿತ ಜಗತ್ರಿತಯಾಯ ಜಿತಾರಯೇ ನಿಗಮ ವಾಕ್ ಪಟವೇ ಬಟವೇ ನಮಃ ಅಂಥೇಳಿ ವಾಮನ ದೇವರಿಗೆ ನಮಸ್ಕಾರ ಮಾಡ್ತೀವಲ್ಲ, ಅಂತಹ ವಾಮನ ರೂಪಿಯಾಗಿ ಈ ಮಾರ್ಕಂಡೇಯರು ಕಾಣಿಸ್ತಾ ಇದ್ದಾರೆ. ಮೇಖಲ ಸೊಂಟಕ್ಕೆ ಉಡದಾರ ಕಟ್ಟಿಕೊಂಡಿದ್ದಾರೆ, ಕೈಯೊಳಗೆ ದಂಡ ಹಿಡ್ಕೊಂಡಿದ್ದಾರೆ, ಕಮಂಡಲು ಮತ್ತು ಅಜಿನ ಮಸ್ತ್ ಕೃಷ್ಣಾಜಿನ ಇವೆಲ್ಲವನ್ನು ಹೊಂದಿದ ಆ ವಟುರೂಪಿಯಾದ ಮಗು ಬಂದು ನಮಸ್ಕಾರ ಮಾಡಿದರೆ ಇನ್ನೇನು ಅನ್ಲಿಕ್ಕೆ ಸಾಧ್ಯ? ಆಯುಷ್ಮಾನ್ ಭವ ಅಂತ ಅಂದ್ಬಿಟ್ಟು. ಆವಾಗ ಉಕ್ತ್ವ ಏವಂ ತೇ ಪುನರ್ಬಾಲಂ ಅಪಶ್ಯನ್ ಕ್ಷೀಣ ಜೀವಿತಂ. ಆಯುಷ್ಮಾನ್ ಭವ ಅಂತ ಏನೋ ಅಂದರು, ನೋಡ್ತಾರೆ ಮುಖದೊಳಗೆ, ಅಯ್ಯೋ ಇವಾಗ ಆಯುಷ್ಯನೇ ಇಲ್ಲಲ್ಲ ಅಂತ ಗೊತ್ತಾಗಿತ್ತು. ಸಪ್ತರ್ಷಿಗಳಿಗೆ ಏನು ಗೊತ್ತಾಗ್ಲಿಕ್ಕೆ ಎಷ್ಟೋ ತಿಳಿಬೇಕು. ನೋಡಿದ ತಕ್ಷಣ ಗೊತ್ತಾಯಿತು, ಆದರೆ ನಾವು ಮಾತು ಆಡಿಬಿಟ್ವಲ್ಲ ಈ ಆಯುಷ್ಮಾನ್ ಭವ, ಏನು ಮಾಡಬೇಕು, ಹೀಗಾಯ್ತಲ್ಲ ಅಂಥೇಳಿ ವಿಚಾರ ಮಾಡ್ತಾ ಇದ್ದಾರೆ. ಮತ್ತಷ್ಟೇ ಅಲ್ಲ, ಅವ್ರಿಗೆ ಇನ್ನೂ ಹೇಳ್ತಾರೆ, ದಿನಾನಿ ಪಂಚತಸ್ಯಾಯು ಜ್ಞಾತ್ವಾ ಭೀತಾಶ್ಚತೆ ನೃಪ ತಂ ಗೃಹೀತ್ವಾ ಬಾಲಕಂ ಚ ಗತಾಸ್ತೆ ಬ್ರಹ್ಮಣೋಂತಿಕಂ. ಎಷ್ಟು ಸತ್ಯನಿಷ್ಠೆ ಇರ್ತಿತ್ತು ಆಗಿನ ಕಾಲದ ಜನಕ್ಕೆ ಅಂದರೆ ಸಪ್ತರ್ಷಿಗಳಿಗೆ ಎಂಥ ಸತ್ಯನಿಷ್ಠೆ. ನಾವು ಆಡಿದ ಮಾತು ಸುಳ್ಳಾದರೆ ಜಗತ್ತೆಲ್ಲ ನಮ್ಮನ್ನು ನಂಬೋದನ್ನು ಬಿಟ್ಟುಬಿಡ್ತಾರೆ. ಇವತ್ತು ಯಾರೋ ಒಬ್ರು ಏನೋ ಹೇಳಿ ಹೋಗಿರ್ತಾರೆ, ಸರಿಯಾಗಿ ಅಪೋಸಿಟ್ ನಾಳೆ ಆಗಿಬಿಡ್ತು ಅಂತಂದರೆ ಜನ ಯಾರು ನಂಬ್ತಾರೆ ಅವರು. ಹೀಗಾಗಿ ಸಪ್ತರ್ಷಿಗಳು ಹೇಳಿದ ಮಾತು ನಡೀಲಿಲ್ಲ ಅಂತ ಜಗತ್ತಿನೊಳಗೆ ಆಗಬಾರ್ದು. ಸತ್ಯದಿಂದಲೇ ಸತ್ಯದೊಳಗೆ ಈ ಭೂಮಿ ನಿಂತಿರೋದು. ಇವತ್ತಿಗೂ ಸತ್ಯ ಮಾತಾಡೋರು ಇದ್ದಾರಂತೆ ಈ ಭೂಮಿ ನಡೀತಾ ಇದೆ. ಅಂತಹ ಪ್ರಸಂಗದೊಳಗೆ ಮೃಕಂಡ ಋಷಿಗಳ ಮಗನ ಕೆಲ ಕೇಸ್ನೊಳಗೆ ಸಪ್ತರ್ಷಿಗಳು ಫೇಲ್ ಆದರು ಅಂದರೆ ಹೆಂಗೆ ನಡೀತು? ಅದಕ್ಕಾಗಿ ಅವ್ರು ಅಂತಾರೆ, ಭೀತಾಶ್ಚ, ಭಯ ಬಂದ್ಬಿಡ್ತಂತವ್ರಿಗೆ. ಏನಂತ? ನಾವು ಆಯುಷ್ಮಾನ್ ಭವ ಅಂತಿದ್ದೀವಿ, ಆ ಹುಡುಗನಿಗಾದರೂ 5 ದಿವಸ ನಮ್ಮ ಮಾತು ನಡೀದೇ ಇದ್ರೆ ಹೆಂಗೆ ನಡೀತದೆ? ಅದಕ್ಕಾಗಿ ಬ್ರಹ್ಮ ಲಿಖಿತವನ್ನೇ ವ್ಯತ್ಯಾಸ ಮಾಡಬೇಕು ಅಂತ ಹೇಳಿ ಬ್ರಹ್ಮದೇವರ ಹತ್ರ ಕರ್ಕೊಂಡು ತಂ ಗೃಹೀತ್ವ ಬಾಲಕಂಚ ಗತಾಹ ಹೋದರು. ಪ್ರತಿಮುಚ್ಚತಂಪಾಲಂ ಪ್ರಣಿಪೇತು ಪಿತಾಮಹಂ ಅಯಮಾ ವೇತಿತಸ್ತೈಸ್ತು ತೇನ ಬ್ರಹ್ಮಾಭಿವಾದಿತ. ಅವ್ರು ಹೇಳಿದ್ರಂತೆ ಮಗುವಿಗೆ, ಅಲ್ಲಿ ಕರ್ಕೊಂಡು ಹೋಗಿ ನಮಸ್ಕಾರ ತಾವೆಲ್ಲ ಮಾಡಿದ್ರು, ಈ ಬಂದವ್ರಿಗೆಲ್ಲ ನಮಸ್ಕಾರ ಮಾಡ್ತೀವಲ್ಪ, ಬಂದೀವಿ ನೋಡಿ, ಎಲ್ಲಿ ಬಂದಿದ್ದೀವಿ? ಸಾಕ್ಷಾತ್ ಬ್ರಹ್ಮದೇವರ ಹತ್ರ ಬಂದಿದ್ದೀವಿ, ಸತ್ಯಲೋಕದೊಳಗೆ ಕರ್ಕೊಂಡು ಬಂದಿದ್ದೀವಿ, ಇಲ್ಲಿ ಮಾಡೋ ನಮಸ್ಕಾರ ಅಂತ ಹೇಳಿದ್ರು ಅವರೇ. ಆವಾಗ ಅವನು ನಮಸ್ಕಾರ ಮಾಡಿದರು. ಯಾಕೆ? ಅದಕ್ಕೊಂದು ಸ್ಟ್ರಾಟಜಿ ಇತ್ತು ಅವರಿಗೆ. ನಾವು ಅಂದದ್ದಲ್ಲೇ ಬ್ರಹ್ಮದೇವ್ರ ಬಾಯಿಂದ ಅನಿಸ್ಬಿಡೋಣ ಒಂದ್ಸಲ ಆಯುಷ್ಮಾನ್ ಭವ ಅಂತ ಹೇಳಿ. ಅದೇ ನಡೀತು ಸರಿಯಾಗಿ. ಬ್ರಹ್ಮದೇವ್ರಿಗೆ ಇದೆಲ್ಲ ಗೊತ್ತಿಲ್ಲ ಅಂತಲ್ಲ, ಆದರೂ ಹಾಗೆ ಆಗಿಬಿಡ್ತು. ಚಿರಾಯುರ್ ಬ್ರಹ್ಮಣ ಕಾಲ ಪ್ರೋಕ್ತಸ್ಸ ಋಷಿ ಸನ್ನಿಧೌ ತತಸ್ತೆ ಮುನಯ ಪ್ರೀತ್ಯ ಶ್ರುತ್ವ ವಾಕ್ಯಂ ಪಿತಾಮಹಾತ್. ಭಾರೀ ಖುಷಿ ಆಗ್ಬಿಡ್ತು ಅವರಿಗೆಲ್ಲ. ಯಾವಾಗ ಆ ಹುಡುಗ ನಮಸ್ಕಾರ ಮಾಡಿದ ತಕ್ಷಣ ಬ್ರಹ್ಮದೇವರು ಚಿರಾಯುರ್ಭವ ಅಂತ ಅಂದ್ಬಿಟ್ರು, ಆವಾಗ ಆಯ್ತು, ನಮಗೆ ವಜ್ರಲೇಪು ಭವೇತ್. ನಾವು ಹೇಳಿದ ಮಾತಂತೂ ಗಟ್ಟಿ ಆಯಿತು, ಇನ್ನೇನು ಅದರೊಳಗೆ ವ್ಯತ್ಯಾಸ ಆಗೋದಿಲ್ಲ. ಯಾಕೆಂದರೆ ನಾವು ಏನೋ ಒಂದು ಅಪ್ಲಿಕೇಶನ್ ತೊಗೊಂಡು ಹೋಗಿದ್ದೀವಿ, ಅದಕ್ಕೆ ಗವರ್ನರಲ್ಲ ಪ್ರೆಸಿಡೆಂಟೇ ಅದಕ್ಕೆ ಒಂದು ಸೀಲ್ ಒತ್ತಿ ಬಿಟ್ಟರೆ ಇನ್ನು ಅದಕ್ಕಿಂತ ಮೇಲವರಂಗೆ ಯಾರಿಲ್ಲ. ಆದ್ದರಿಂದ ಕೆಲಸ ಆಯಿತು ಅಂತ ಅವರು ಬಹಳ ಖುಷಿಯಾದರು. ಖುಷಿಯಾಗಿ ಹೇಳಲಿಕ್ಕೆ ಶುರು ಮಾಡಿದ್ರಂತೆ. ಏನಂತ? ಪಿತಾಮಹ ಕೇಳ್ತಾನೆ, ಕಾರ್ಯೇಣ ಏನ ಛಾಯಾತಃ ಕೋಯಂಬಾಲೋ ನಿವೇದ್ಯತಾಂ. ನನ್ನ ಮಾನಸ ಪುತ್ರರು ನೀವೆಲ್ಲ ಕರೆದು ಬರ್ತೀರೇನು? ಬರುವುದಿಲ್ಲ. ಯಾವಾಗಲೂ ನೀವು ನಿಮ್ಮ ಪಾಡಿಗೆ ಓಡಾಡಿಕೊಂಡು ಸಾಧನೆ ಮಾಡ್ಕೊಂಡು ಓಡಾಡೋರು. ನೀವು ಏನೂ ಇಲ್ಲದೆ ಇವತ್ತು ಕರೀದೆ ಬಂದುಬಿಟ್ಟಿರಲಿಲ್ಲ 7 ಜನ, ಏನು ವಿಶೇಷ? ಅದು ಈ ಹುಡುಗನ ಕರ್ಕೊಂಡು. ಯಾರು ಈ ಹುಡುಗ ಅಂತ ಕೇಳಿದರು. ಇಷ್ಟನ್ನು ಕೇಳಿದಾಗ ಪುಲಸ್ತ್ಯರು, ಅರ್ಥಾತ್ ಇಲ್ಲಿ ಉಪನ್ಯಾಸ ಮಾಡುವವರು ಹೇಳ್ತಾರೆ, ತತಸ್ತೆ ಋಷಯೋ ರಾಜನ್ ಸರ್ವೇ ತಸ್ಮೈ ನವೇದಯನ್. ಎಲ್ಲರೂ ಕೂಡ ಒಕ್ಕೊರಲ ಮಾತಿನಿಂದ ಹೇಳಿದ್ರದು. ಏನಂತ? ಪುತ್ರೋ ಮೃಕಂಡೋ ಕ್ಷೀಣಾಯು ಸಾಯುಷಂ ಕುರು ಬಾಲಕಂ ಅಲ್ಪಾಯುಷ ಸುತಸ್ಯಾಸ್ಯ ಬದ್ವೇ ಮಾಂ ಚಾಪಿ ಮೇಖಲಾಂ. ಅಲ್ಪ ಆಯುಷ್ಯ ಅಂತ ಗೊತ್ತಾದ ಮೇಲೂ ಕೂಡ ಮೃಕಂಡ ಋಷಿಗಳು ತಪ್ಪದೇ ಅವರಿಗೆ ಮಾಡಬೇಕಾದ ಸಂಸ್ಕಾರಗಳನ್ನೆಲ್ಲ ಕೊಟ್ಟಿದ್ದಾರೆ. ಆ ಉಡದಾರವನ್ನು ಕಟ್ಕೊಂಡು ಬಂದಾನ, ಅಷ್ಟು ಸಣ್ಣ ಹುಡುಗ ಅವನು. ಅಂಥ ಸಣ್ಣ ಕೂಸಿನ ಜೀವ ಈಗ ಹೋಗ್ಲಿಕ್ಕೆ ಬಂದದ್ದು, ಇನ್ನು 5 ದಿವಸ ಮಾತ್ರ ಉಳ್ಕೊಂಡಿದೆ. ಅವನನ್ನು ಸಾಯುಷಂ ಕುರು, ಆಯುಷ್ಮಾಂತನಾಗಿ ನೀನು ಮಾಡಬೇಕು. ಅಷ್ಟೇ ಅಲ್ಲ, ಈ ಹುಡುಗ ಯಜ್ಞೋಪವೀತವನ್ನು ಹಾಕೊಂಡಿದ್ದು ಶುರು ಮಾಡಿದ್ದಾನೆ. ಅವತ್ತಿಂದ ಹೋಗೋದು, ಪ್ರವರೋಚ್ಚಾರಣೆ ಮಾಡೋದು, ನಮಸ್ಕಾರ ಮಾಡೋದು, ಎಲ್ಲಿ ಹೋದಲ್ಲೆಲ್ಲ ಇದೇ ಮಾಡ್ತಾ ಇದ್ದಾನೆ. ಯತ್ಕಿಂಚಿತ್ ಪಶ್ಯಸೇ ಬಾಲ ಭ್ರಮಂತಂ ಭೂತಳೇ ಜನಂ. ಭೂತಲದೊಳಗೆ ಯಾರೇ ಕಾಣಿಸಲಿ ಅವರನ್ನು ನೋಡೋದು, ಅವರಿಗೆ ಅಭಿವಾದನವನ್ನು ಮಾಡ್ತಾ ಅಭಿವಾದನಶೀಲೋ ಯಂ ಹಿತೌ ದೃಷ್ಟ ಪರಿಭ್ರಮನ್. ಇವ್ರು ಬಂದವರಿಗೆ ನಮಸ್ಕಾರ ಮಾಡ್ತಿರ್ಲಿಲ್ಲ ಅಂತ, ಹುಡುಕೊಂಡು ಹೋಗಿ ನಮಸ್ಕಾರ ಮಾಡ್ತೀನಿ. ನಮ್ಮ ಮನೆಗೆ ಬಂದಾಗ ಮಾಡಿದ್ರೆ ಆಯಿತು ಅಂತಲ್ಲ, ಹುಡ್ಕೊಂಡು ಹೋಗೋದು ಜನನ್ನ.
ಯಾರು ಉತ್ತಮರಿದ್ದಾರೆ, ಯಾರು ಉಳಿಸಿ ನಂಬರ್ 1 2 3 4 ಅಂತ ಪೂರ್ಣ ಆ ಇನ್ಫನೈಟ್ ನಂಬರ್ಸ್ ತುಂಬಿಸಿಬಿಟ್ಟಿದ್ದ. ಎಲ್ಲರಿಗೂ ಒಂದ್ಸಲ ನಮಸ್ಕಾರ ಮಾಡಿಬಿಟ್ಟು ಯಾರ್ಯಾರು ಯೋಗ್ಯ ಇರ್ತಾರೋ ಅವರಿಗೆ ಅಷ್ಟೆಲ್ಲ ಮಾಡಿ ಅವನು ಉದ್ಧಾರ ಆಗಿದ್ದಾನೆ. ತೀರ್ಥಯಾತ್ರಾ ಪ್ರಸಂಗೇನ ದೈವಯೋಗಾತ್ ಪಿತಾಮಹ. ನಾವು ಕೂಡ ತೀರ್ಥಯಾತ್ರೆ ಅಂತ ಮುಗಿಸ್ಕೊಂಡು ಮೃಕಂಡ ಋಷಿಗಳ ಮನೆ ಮುಂದೆ ಹಿಂಗೆ ಹೋಗ್ತಾ ಇದ್ದೀವಿ. ತಕ್ಷಣ ಬಂದು ನಮಸ್ಕಾರ ಮಾಡಿಬಿಟ್ಟ. ನಾವು ಆಯುಷ್ಮಾನ್ ಭವ ಅಂತ ಅಂದುಬಿಟ್ವಿ. ಅದಕ್ಕಾಗಿ ಎದ್ದು ನೋಡಿದ ಮೇಲೆ ಗೊತ್ತಾಯಿತು ಇವನಿಗೆ ಆಯುಷ್ಯ ಕಡಿಮೆ ಇದೆ ಅಂತ. ನಾವು ಸಿಕ್ಕಾಕೊಂಡಿವಿ, ನೀನು ಸಿಕ್ಕಾಕೊಂಡಿವಿ. ಆದ್ದರಿಂದ ಅದನ್ನು ಸುಮ್ಮನೆ ಹೇಳಿದ್ದು, ಇಲ್ಲಿ ಬರೆದದ್ದೇ ಹೇಳ್ತಾ ಇದ್ದೆ. ಕಥಂ ನಾನೃತಿನೋ ದೇವ ಭವಾಮೋ ಭವತಾ ಸಹ. ನಾವು ಹೇಗೆ ಸುಳ್ಳು ಮಾತನಾಡುವವರಾಗುವುದಿಲ್ಲ ನಿನ್ನ ಜೊತೆಗೆ ಅಂತ. ಇದರ ಕರೆಕ್ಟ್ ಟ್ರಾನ್ಸ್ಲೇಷನ್ ಅಂದರೆ ನಾವು ನೀನು 8 ಜನ ಮಾತಾಡಿದ್ದು ಸುಳ್ಳು ಹೇಗೆ ಆಗಬಾರ್ದು, ಅದಕ್ಕೆ ನೀವು ವ್ಯವಸ್ಥೆ ಮಾಡು. ಸುಳ್ಳು ಯಥಾ ಸುಳ್ಳು ಆಗಬಾರ್ದು, ಆ ರೀತಿ ವ್ಯವಸ್ಥೆ ಮಾಡು ಅಂತ ಕೇಳಿದೆ. ಆವಾಗ ಬ್ರಹ್ಮದೇವರಂತಾರೆ, ಅಂಥ ಅದ್ಭುತವಾದ ಸನ್ನಿವೇಶ ಇದು. ನಾವು ಬರೆದು ಕಳಿಸಿದ ಮೇಲೆ ಅದು ಫೈನಲ್ ಆಗಿ ಅದು ಪ್ರಿಂಟ್ ಆಗಿ ಹೋಗ್ಬಿಟ್ಟಿರುತ್ತೆ ಹಣಿ ಮೇಲೆ. ಅದನ್ನು ಆ ಪ್ರಕಾರವಾಗಿ ಮುಂದೆ ಅದನ್ನು ಯಮದೇವರು ವ್ಯವಸ್ಥೆ ಮಾಡಿರ್ತಾರೆ. ಇದು ಯಾವುದೋ ಹೊಸ ಕೇಸ್ ಮೇಲೆ ಅಪೀಲ್, ಸುಪ್ರೀಂ ಕೋರ್ಟ್ ಮೇಲೆ ಅಪೀಲ್ ಹೋಗ್ಯಾರಲ್ಲ ಇವರು. ಇದು ಆ ಟೈಪ್ ಆಯ್ತದೆ ಕೆಲಸ. ಸುಪ್ರೀಂ ಕೋರ್ಟ್ನೊಳಗೆ ಏನು ಹೇಳ್ತಾರೆ, ವಜ್ರಲೇಪೋ ಭವಿಷ್ಯತಿ, ಅದ್ರ ಮೇಲೂ ಅಪೀಲ್ ಹೋದ್ರಲ್ಲ ಇವರು ಅಂಥೇಳಿ ಆ ಥರ. ಏವ ಮುಕ್ತಸ್ತದಾ ತೈಸ್ತು ಬ್ರಹ್ಮಾಲೋಕ ಪಿತಾಮಹ ಋತವಾಕ್ಯಾದಿದಂ ಭೂಮಿ ಸಂಸ್ಥಿತ ಸ್ವರತೋ ಭಯ ಸರ್ವತೋ ಅಭಯ. ಎಲ್ಲ ಕಡೆಯಿಂದಲೂ ಅಭಯ ಅಂತ ಅನ್ನೋದು ಭೂಮಿಗೆ ಆಗಬೇಕಂದ್ರೆ ಸತ್ಯ ಮಾತಾಡೋರು ಇರಬೇಕು ಜಗತ್ತೊಳಗೆ. ಆವಾಗಲೇ ಅಭಯ ಅಂತ ಅನ್ನೋದಾಗ್ತದೆ. ಹೆದರಿಕೆ ಬರಬಾರ್ದು ಇನ್ಮೇಲೆ ಜನಕ್ಕೆ, ಯಾವ ಕಾರಣಕ್ಕೂ ಕೂಡ ಮೃತ್ಯುವಿನ ಭಯ ಬರಬಾರದು. ಅಭಿವಾದನರಾಗಿ ನಾವು ಮಾಡ್ತಾ ಹೋದರೆ ನಮ್ಮ ಯೋಗ್ಯತೆಗೆ ತಕ್ಕಂತೆ ನಮ್ಮ ಆಯುಷ್ಯ ದೊಡ್ಡದಾಗ್ತದೆ ಅನ್ನುವ ವಿಶ್ವಾಸ ಬರಬೇಕು. ಅದಕ್ಕಾಗಿ ಆಗಲಿ ನನ್ನ ಮಾತು ನಿಮ್ಮ 7 ಜನದ ಮಾತು ಸತ್ಯ ಮಾಡ್ತೀನಿ ಅಂತ ಹೇಳಿ ಅವರು ಅಂತ ಇದ್ದಾರೆ. ಅಂದು ಹೇಳ್ತಾರೆ, ಎಂಥ ಮಾತು ಕೇಳಿದರೆ ನಮ್ಮ ರೋಮಾಂಚನ. ಮತ್ ಸಮಾಯುಶ್ಚಾಯುಷ ಬಾಲೋ ಮಾರ್ಕಂಡೇಯೋ ಭವಿಷ್ಯತಿ. ಆಯುಷ್ಯ ಎಷ್ಟು ಕೊಡಬೇಕು? 100 ದಿನ, 100 ವರ್ಷ, 1000 ವರ್ಷ ಅಲ್ಲ. ಮತ್ ಸಮಾಯುಷ್ಕಃ, ನಾ ಎಷ್ಟು ದಿನ ಇರ್ತೀನೋ ಬ್ರಹ್ಮ ಪದವಿಯೊಳಗೆ ಅಷ್ಟು ದಿನ ಅವನು ಇರ್ತಾರಂತ ಹೇಳಿ. ಬ್ರಹ್ಮಕಲ್ಪದ ಆಯುಷ್ಯ ಏನು ಅದ್ಭುತ. ಋಷೀಣಾಂ ಚಾಪಿ ಮುಖ್ಯಶ್ಚ ಮತ್ ಸಹಾಯೋ ಭವಿಷ್ಯತಿ. ಮತ್ತು ಅಷ್ಟೇ ಅಲ್ಲ, ಅದಕ್ಕೆ ಚಿರಂಜೀವಿ ಅಂತ. ಚಿರಂಜೀವಿ ಅನ್ನೋದಕ್ಕೆ ಅರ್ಥನೇ ಚಿರಂ ಅಂದರೆ ಬ್ರಹ್ಮದೇವರ ಕಲ್ಪದ ಆಯುಷ್ಯದವರೆಗೂ ಇರುವವರು ಅಂತ ಅರ್ಥ. ಅಷ್ಟು ಆಯುಷ್ಯ ಅವನಿಗೆ ಕೊಟ್ಟಿದ್ದೀನಿ. ಮತ್ತು ಅವನು ಸುಮ್ಮನೆ ಇರೋದಿಲ್ಲ. ಮತ್ತು ಸಹಾಯೋ ಭವಿಷ್ಯತಿ, ನನಗೆ ಅಸಿಸ್ಟೆಂಟ್ ಆಗಿರ್ತಾನಂತ. ಯಾವುದರೊಳಗೆ? ಭಗವತ್ ಕಾರ್ಯ ಸಾಧಕ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವಚ ಪೂರ್ಣಪ್ರಜ್ಞ ತೃತೀಯಸ್ತು ಭಗವತ್ ಕಾರ್ಯ ಸಾಧಕ ಅಂತದ. ಭಗವತ್ ಕಾರ್ಯ ಸಾಧನೆ ಮಾಡಲಿಕ್ಕೆ ಇರೋದು ಇವರೆಲ್ಲ, ವಾಯುದೇವರು ಬ್ರಹ್ಮದೇವರೆಲ್ಲ. ಆ ಕೆಲಸದೊಳಗೆ ಇವನು ಕೈ ಜೋಡಿಸ್ತಾನೆ. ಹೀಗಾಗಿ ಬ್ರಹ್ಮಕಲ್ಪ ಅಂತ ಆಯುಷ್ಯದ ಅಂತ ಹೇಳಿ ಮನೆಗೆ ಹೋಗಿ ಮಲಗಿಬಿಡೋದಿಲ್ಲ. ನನಗೆ ಸದಾ ಅವನು ಸಹಾಯಕನಾಗಿ ಇರ್ತಾನೆ. ಕಲ್ಪಸ್ಯಾದೌ ತಥಾ ಚಾಂತೆ ವೃತೋ ಮುನಿಭಿರುತ್ತಮೈ. ಅಷ್ಟೇ ಅಲ್ಲ, ಇವನನ್ನು ಜನ ಆರಿಸ್ತಾರಂತೆ, ಅವರ ಹೆಸರು ಸ್ಮರಣೆ ಮಾಡ್ತಾರಂತೆ ಕಲ್ಪ ಮುಗಿಯೋದ್ರವರೆಗೂ. ನಾವೆಲ್ಲ ಈಗ ಮಾಡ್ಲಿಕತ್ತೀವ, ಅದು ಅದರ ಭಾಗನೇ. ನೋಡ್ರಿ, ಬ್ರಹ್ಮದೇವರು ಆ ಮಾತು ಹೇಳಿದ್ರು, ಇವತ್ತು ನಾವು ಕೂಡ ಸತ್ಯ ಮಾಡ್ತೀವಿ ಅವರ ಅನುಗ್ರಹದಿಂದ. ಅರ್ಥಾತ್ ಮಾರ್ಕಾಂಡೇಯರನ್ನ ಸ್ಮರಣೆ ಜನ ಈ ಬ್ರಹ್ಮಕಲ್ಪ ಮುಗಿಯೋವರೆಗೂ ಮಾಡ್ಕೊಳ್ತಾರೆ. ಎಷ್ಟೋ ಜನ ಬಂದು ಹೋಗಿದ್ದಾರೆ. ಯಾರು ನೆನ್ಪಿಟ್ಕೊಂಡಾರ ಜನ ಜಗತ್ತಿನೊಳಗೆ? ನೀವೇ ಹೇಳ್ರಿ, ಎಷ್ಟು ಜನ ನೆನ್ಪಿಟ್ಕೊಳ್ತಾರೆ? ನಾವೆಲ್ಲ ಏನೋ ಸಾಧನೆ ಮಾಡಿದ್ವಿ ಅಂತ ಹೇಳಿ ನಾವು ಫೇಸ್ಬುಕ್ಕೋ ಮತ್ತೊಂದು ಪಾಸ್ಬುಕ್ಕೋ ಎಲ್ಲ ಕಡೆ ತುಂಬಿಸಿ ಅದನ್ನು ಇಟ್ಟು ಹೋಗಿರ್ತೀವಿ. ಯಾರು ನೋಡ್ತಾರೆ ನಮ್ಮನ್ನು? ನಮ್ಮ ಹೆಸರು ಯಾರು ಕೇಳ್ತಾರೆ? ನಾವು ಇಲ್ಲ ಅಂದ ದಿವಸ ದುಃಖ ಪಡ್ತಾರೆ, 1 ವಾರ ಕಷ್ಟಪಡ್ತಾರೆ, 1 ವರ್ಷದೊಳಗೆ ಎಲ್ಲ ಮುಗಿಸಿ ಆಮೇಲೆ ನಮ್ಮನ್ನು ಮರೆತು ಬಿಡ್ತಾರೆ. ಇಷ್ಟೇ ಇರೋದು ಜಗತ್ತು. ಆದರೂ ಇಂತಹ ವಿಷಮ ಪರಿಸ್ಥಿತಿಯೊಳಗೆ ಆ ಮಾರ್ಕಾಂಡೇಯರನ್ನು ಅಷ್ಟು ದಿನ ನೆನ್ಪಿಟ್ಕೊಳ್ತಾರಲ್ಲ, ಏನು ಅದ್ಭುತ, ಏನು ಭಗವಂತನ ಅನುಗ್ರಹ. ಕವಿ ಹೇಳ್ತಾರೆ, ಕನ್ನಡದ ಕವಿ, ಅಕ್ಕಿಯೊಳಗ ಅನ್ನವನು ಮೊದಲಾರು ಕಂಡವನು, ಅಕ್ಕರದ ಬರೆಹಕ್ಕೆ ಮೊದಲಿಗನು ಯಾರು, ಲೆಕ್ಕವಿರಿಸಿಲ್ಲತ್ತ ಜಗತ್ತನ್ನಾದಿ ಬಂಧುಗಳ ದಕ್ಕುವುದೇ ನಿನಗೆ ಜಸ ಮಂಕುತಿಮ್ಮ. ಹೇಳ್ತಾರೆ ನೋಡಿ, ಏನಂತ? ಅಕ್ಕರದ ಬರೆಹಕ್ಕೆ, ಅಕ್ಷರದ ಬರೆದು ಇನ್ನೊಬ್ಬರಿಗೆ ಕಮ್ಯುನಿಕೇಟ್ ಮಾಡಬಹುದು ಅಂತ ಮೊದಲಿಗೆ ಯಾರು ತೋರಿಸಿದ್ನಲ್ಲ, ಡು ವಿ ರಿಮೆಂಬರ್ ಹಿಮ್? ಅವನ ಹೆಸರು ಏನಾರ ಗೊತ್ತದೆ ನಮಗೆ? ಯಾರೋ ಮಾಡಿ ತೋರಿಸಾರ ಮಹಾನುಭಾವರು, ಗೊತ್ತಿಲ್ಲ ಯಾರಂತ. ಅದು ಬಿಟ್ಬಿಡ್ರಿ, ದಿನ ಬೆಳಗಾದ್ರೂ ಊಟ, ಸಾಯಂಕಾಲ ಊಟ ಮಾಡ್ತೀವಲ್ಲ, ಅಕ್ಕಿಯನ್ನು ಬೇಯಿಸಿ ಅನ್ನ ಮಾಡಬಹುದು ಅಂತ ಫಸ್ಟ್ ಟೈಮ್ ಯಾರು ಕಂಡು ಹಿಡಿದ್ರು? ಅವ್ರ ಹೆಸರು ನೆನ್ಪಿಟ್ಕೊಂಡಾರ ಜಗತ್ತಿನಾಗ ಯಾರಾದರೂ? ಯಾರೂ ನೆನ್ಪಿಟ್ಕೊಂಡಿಲ್ಲ. ಆಮೇಲೆ ಇಂತಹ ಮೂಲ ಕೆಲಸವನ್ನೇ ಮಾಡಿಕೊಟ್ಟ ಆದಿ ಬಂಧುಗಳು ಅಂತ ಯಾರಿದ್ದಾರೆ ಅವರನ್ನೇ ಜನ ನೆನ್ಪಿಟ್ಕೊಳ್ಳೋದಿಲ್ಲ. ಇನ್ನು ನಮ್ಮನ್ನು ಯಾರು ನೆನ್ಪಿಟ್ಕೋತಾರೆ ಅಂತ ಕವಿ ಬರೀತಾರೆ. ಹಾಗೆ ಜಗತ್ತು ಯಾರನ್ನೂ ನೆನ್ಪಿಡೋದಿಲ್ಲ ಅನ್ಲೆಸ್ ಅವರು ಇಂಥ ದೊಡ್ಡ ಸಾಧನೆ ಮಾಡಿರ್ಬೇಕು. ಅದಕ್ಕಾಗಿ ಬ್ರಹ್ಮದೇವರಂತವ್ರು ಹೇಳ್ತಾರೆ, ಇವನನ್ನು
ಕಲ್ಪಸ್ಯ ಆದೌ ಚ ತಥಾ ಚ ಅಂತೆ ವೃತಃ ಮುನಿವಿ ಉತ್ತಮ. ವೃತಃ ಅಂದರೆ ಈಸ್ ಚೋಸನ್ ಎಲ್ಲ ಕಡೆ. ಊಟಕ್ಕೆ ಕರಿಬೇಕಾ ನಂಬರ್ 1 ಮಾರ್ಕಂಡೇಯರು ಬರೀತಾರೆ. ಮತ್ತೊಂದು ಪುರಾಣ ಯಾರ ಕಡೆ ಹೇಳಿಸ್ಬೇಕು? ಮಾರ್ಕಂಡೇಯರ ಕಡೆ ಹೇಳಿಸ್ಬೇಕು ಅಂತ ಹೇಳಿ ಜನ ಅವರನ್ನು ವರ್ಣ ಮಾಡ್ತಾರೆ. ವರ್ಣ ಅಂದರೆ ಅರಸೋದು. ಈ ರೀತಿಯಾಗಿ ಅವರು ನೆನ್ಪಿಟ್ಕೊಳ್ತಾರೆ ಅಂತ ಬ್ರಹ್ಮದೇವರು ಇಷ್ಟೆಲ್ಲ ವರಗಳನ್ನು ತಮ್ಮ ಬಾಯಿಯಿಂದ ಹೇಳಿಬಿಟ್ರು. ಇಷ್ಟ ಆಗ್ತದೆ ನೋಡೋದು. ಏವಂ ತೇ ಮುನಯೋ ಬಾಲಂ ಬ್ರಹ್ಮಲೋಕಾತ್ ಪಿತಾಮಹಂ ಸಂಸಾಧ್ಯ ಪ್ರೇಷಯಾಮಾಸುಹು ಭೂಯೋಪ್ಯೇತಂ ಧರಾತಲಂ. ಹೀಗೆ ಆ ಬ್ರಹ್ಮದೇವರಿಂದ ಅನುಗ್ರಹವನ್ನು ಸ್ವೀಕಾರ ಮಾಡಿಕೊಂಡ ಮುನಿಗಳು ಆ ಹುಡುಗನನ್ನು ಕರ್ಕೊಂಡು ಪ್ರೇಷಯಾಮಾಸ ಮನೆಗೆ ತಂದು ಬಿಟ್ಬಿಟ್ರು. ಹೋಗಿ ನೀನು ಕೆಲಸ ಮುಗಿತೀನಿ, ಇದು ಪೂರ್ಣ ಸೀಲ್ಡ್ ಡನ್ ಆ್ಯಂಡ್ ಡಸ್ಟೆಡ್ ಅಂತಾರೆ. ಹಂಗಾಯ್ತು ನಿನ್ನ ಕೆಲಸ, ಇನ್ನೊಮ್ಮೆ ಅಕೌಂಟ್ ಓಪನ್ನೇ ಮಾಡೋಂಗಿಲ್ಲ, ಅಷ್ಟು ಅಕೌಂಟ್ ನಿಮ್ಮನ್ನು ತುಂಬಿಸಿ ಕಳಿಸ್ಬಿಟ್ಟ ದೇವರು. ಅಷ್ಟಾಯಿತು. ತಾವು ಕೂಡ ತೀರ್ಥಯಾತ್ರೆಗೆ ಹೋಗ್ತಾ ಇದ್ದಾರೆ. ಮುಂದೆ ತೀರ್ಥಯಾತ್ರಾಂ ಗತಾ ವಿಪ್ರ ಮಾರ್ಕಂಡೇಯೋ ನಿಜಂ ಗೃಹಂ ಜಗಾಮತೈರ್ಗತೈರ್ವಿಪ್ರೈಹಿ ಪಿತರಂ ಸಮಥಾಬ್ರವೀತ್. ಹುಡುಗ ಒಳಗೆ ಬರ್ತಾನೆ. ಎಲ್ಲೋಗಿದ್ದು ಇಷ್ಟೊತ್ತು ಕಾಣಿಸ್ಲೇ ಇಲ್ಲ ಅಂತಂದು. ಯಾರು ನಂಬ್ತಾರ? ನಾ ಬ್ರಹ್ಮದೇವ್ರ ಹತ್ರ ಹೋಗಿ ಬಂದೆ ಅಂತಂದ್ರೆ ಅಂಥ ಒಂದು ಅಶಿಷ್ಟ ಸನ್ನಿವೇಶ. ಹೇಳ್ತಾರೆ, ಬ್ರಹ್ಮಲೋಕ ಮಹಂ ನೀತೋ ಮುನಿಬಿರು ಬ್ರಹ್ಮವಾದಿವಿಹಿ. ನಾವು ಹೊರಗೆ ಆಗಲೇ ಯಾರೋ ಬಂದಿದ್ರು ಅಂತ ನೀನು ನೋಡ್ಕೊಂಡೆ, ಆಮೇಲೆ ಸುಮ್ಮನೆ ಆದನು. ನಾನು ಅಲ್ಲಿಂದ ಸೀದಾ ಬ್ರಹ್ಮಲೋಕಕ್ಕೆ ಹೋಗಿ ಬಂದಿದ್ದೀನಿ ನೋಡು ಅಂತ. ಅಷ್ಟು ಪುಣ್ಯವಂತ. ದೀರ್ಘಾಯುಶ್ಚ ಕೃತಶ್ಚಾಸ್ಮಿ ವರಾನ್ ದತ್ವಾ ವಿಸರ್ಜಿತ. ಮತ್ತು ಬ್ರಹ್ಮದೇವರು ನನಗೆ ದೀರ್ಘವಾದ ಆಯುಷ್ಯವನ್ನು ಕೊಟ್ಟು ಬೇರೆ ಬೇರೆ ವರಗಳನ್ನು, ಬೇರೆ ಬೇರೆ ವರ ಅಂದ್ರೆ ಏನು? ನನ್ನ ಭಗವತ್ ಕಾರ್ಯ ಸಾಧಕನಾಗ್ತಾನೆ, ಜನ ಇವನನ್ನು ಮುಂದೆ ಮಾಡಿ ಧರ್ಮ ಕೆಲಸಗಳನ್ನು ಮಾಡ್ತಾರೆ ಅನ್ನುವ ಅದ್ಭುತವಾದ ವರಗಳನ್ನು ಕೊಟ್ಟು ಕಳಿಸಿದ್ದಾನೆ. ಏತದ್ ಅನ್ಯಚ್ಚಮೇ ದತ್ತಂ ಗತಂ ಚಿಂತಾಕರಂ ತವ. ನಿಮಗೊಂದು ಚಿಂತೆ ಆಗಿರಬೇಕಲ್ಲ ಇಷ್ಟು ದಿವಸ. ನೀವು ಮಹಾನುಭಾವರೇ ಮರ್ಕಂಡ ಋಷಿಗಳು, ಸಾಕ್ಷಾತ್ ಭೃಗು ಋಷಿಗಳ ಮಗ ನೀವು. ನಿಮಗೂ ಗೊತ್ತಿದೆ ನಾನು ಇಷ್ಟು ದಿವಸದೊಳಗೆ ಹೋಗ್ತಾ ಇದ್ದೆ ಅಂತ. ಅಂತಹ ನಿಮಗೂ ಆ ಚಿಂತೆ ದೂರ ಆಯ್ತಲ್ಲಪ್ಪ ಅಂತ ಕೇಳಿದ್ರಂತೆ. ಕೇಳಿ, ನಾನು ಕಲ್ಪಸ್ಯ ಆದೌ ತಥಾಚ ಅಂತೆ ಭವಿಷ್ಯೇ ಸಮನಂತರಂ. ನಿಮ್ಮಂಥ ಎಷ್ಟು ಜನ ಬಂದು ಹೋಗ್ತಾರೆ, ಆದರೆ ನಾ ಮಾತ್ರ ಬ್ರಹ್ಮದೇವರ ಜೊತೆಗೆ ಸ್ಟಾರ್ಟಿಂಗೂ ಇದ್ದೆ, ಮುಂದೂ ಇರ್ತೆ. ಅಷ್ಟು ದಿನ ನಂದು ಪರ್ಮನೆಂಟ್ ಆಯ್ತಿನ್ನ ಅಂತ ನೌಕರಿ ಪರ್ಮನೆಂಟ್ ಆದಾಗ ಖುಷಿ ಪಡ್ತಾರೆ. ಹಾಗೆ ಇವ್ರದ್ದು ಲೈಫ್ ಪರ್ಮನೆಂಟ್ ಆಗಿಬಿಡುತ್ತೆ, ಚಿರಂಜೀವಿ ಆಗಿಬಿಟ್ರು ಬ್ರಹ್ಮಿಯವರು. ಲೋಕಕರ್ತು ಬ್ರಹ್ಮಣೋಹಂ ಪ್ರಸಾದಾತ್ ತಸ್ಯ ವೈ ಮುನೆ ಪುಷ್ಕರಂ ವೈ ಗಮಿಷ್ಯಾಮಿ ಬ್ರಹ್ಮಲೋಕ ಸಮಂ ಹಿ ತತ್. ಅದಕ್ಕಿನ್ಮೇಲೆ ಏನು ಮಾಡ್ತೀನಿ ನಾನು? ಸಮಯ ಸಿಕ್ತಲ್ಲ, ಇನ್ನೇನು ಆರಾಮಾಗಿದ್ದು ಬಿಡೋಣ. ಯಾವ ವ್ಯಾಧಿ ಬರೋದಿಲ್ಲ, ರೋಗ ಬರೋದಿಲ್ಲ, ಆದಿವ್ಯಾಧಿ ಯಾವುದೂ ಇಲ್ಲ, ರೋಗ ರುಜಿನ ಇಲ್ಲ, ವಾರ್ಧಕ್ಯ ಇಲ್ಲ, ಒಟ್ಟು ವಯಸ್ಸೇ ಆಗೋದಿಲ್ಲ ಇನ್ನು. ಅಂದಮೇಲೆ ಇನ್ನು ನಾ ಯಾಕೆ ಕೆಲಸ ಮಾಡಬೇಕು ಅಂತನ್ನಿಲ್ಲ. ನಾನು ಇಮಿಡಿಯೇಟ್ಲಿ ಕೆಲಸ ಮಾಡಬೇಕಿನ್ನು. ನಾನು ಏನು ಮಾಡಬೇಕು? ಪುಷ್ಕರ ಕ್ಷೇತ್ರಕ್ಕೆ ಹೋಗ್ತೀನಿ ಅಂತ. ಪುಷ್ಕರ ಕ್ಷೇತ್ರ ಬ್ರಹ್ಮದೇವರ ಕ್ಷೇತ್ರ, ಬ್ರಹ್ಮದೇವರು ಯಜ್ಞ ಮಾಡಿದ ಕ್ಷೇತ್ರ. ಎಲ್ಲಿ ಬರ್ತದೆ? ಅಜ್ಮೇರ್, ರಾಜಸ್ಥಾನದ ಹತ್ರ ಬರ್ತದೆ. ಅಲ್ಲಿ ಪುಷ್ಕರ ಕ್ಷೇತ್ರ ಇದೆ. ಅಲ್ಲಿಗೆ ಹೋಗಿ ನಾನು ಬ್ರಹ್ಮದೇವರ ಯಜ್ಞ ಮಾಡಿದ ಯಾವ ಪುಣ್ಯ ಭೂಮಿ ಇದೆ ಅಲ್ಲೇ ನಾನು ವಾಸ ಮಾಡ್ತೀನಿ. ಅಲ್ಲೇ ಇದ್ದು ದೇವದೇವಂ ದೇವದೇವೇಶಂ ಉಪಾಸಿಷ್ಯೆ ಪಿತಾಮಹಂ. ಬ್ರಹ್ಮದೇವರನ್ನು, ಅವರ ಅಂತರ್ಯಾಮಿಯಾದ ನಾರಾಯಣನನ್ನು ನಾನು ಉಪಾಸನೆ ಮಾಡ್ತಾ ಇರ್ತೀನಿ. ಯಾಕೆ ಅಂದರೆ ಸರ್ವ ಕಾಮಾಪ್ತಿಕರಂ. ನಮಗೆ ಬೇಕಾದದ್ದು ಎಲ್ಲ ದೊರೀಲಿಕ್ಕೆ ಅದು ಒಂದು ಒಳ್ಳೆಯ ಕ್ಷೇತ್ರ. ಪುಷ್ಕರ ಕ್ಷೇತ್ರಕ್ಕೆ ಹೋದಾಗ ನೆನಪು ಮಾಡ್ಕೋಬೇಕು, ಮಾರ್ಕಂಡೇಯರು ಇಲ್ಲಿ ಬಂದು ಹೋಗಿದ್ದಾರೆ ಅಥವಾ ಇಲ್ಲೇ ಇದ್ದರೂ ವಾಸ ಮಾಡಿದರು. ಮತ್ತು ಸರ್ವಾರಾತಿ ನಿಬರಹಣಂ. ಎಲ್ಲ ಆರಾತಿಯಾದ ದುಃಖಗಳು ಅದೆಲ್ಲವನ್ನು ದೂರ ಮಾಡ್ತವೆ. ಯಾವಾಗಲೂ ಮನೆಯೊಳಗೆ ಇರ್ತಾ ಇದ್ವಿ ಅಂತಂದರೆ, ಅಥವಾ ಮನೆಗೆ ಅಂಟುಕೊಂಡು ಇರ್ತಾ ಇದ್ವಿ ಅಂತಂದರೆ ದುಃಖ ಬರೋದು ಗ್ಯಾರಂಟಿನೇ. ಒಂದಿಷ್ಟು ಡಿಟ್ಯಾಚ್ಮೆಂಟ್ ಇರಬೇಕು. ಇದು ಹಿಂಗಿರುವುದೇ ಬಿಟ್ಬಿಡ್ಬೇಕಲ್ಲ ನನಗೆ. ಈ ರೀತಿಯಾಗಿ ಯಾರು ಇರ್ತಾರೋ, ಇರಬೇಕು ಇರದಿರಬೇಕು ಅಂತೇನು ದಾಸರಂತಾರಲ್ಲ, ಅದೇ ನೋಡಿ ಸರ್ವಾರಾತಿ ನಿಬರಹಣಂ. ಮೊದಲೆಲ್ಲ ವನಕ್ಕೆ ಹೋಗೋ ಅವಕಾಶ ಇತ್ತು. ಈಗ ವನಕ್ಕೆ ಹೋದ್ರೆ ಅಲ್ಲೂ ಕಾಂಕ್ರೀಟೇ ಹಾಕಿರೋದು. ಯಾವ ವನ ಹುಡುಕ್ತೀರಿ ನೀವು? ಇಲ್ಲೇ ಸುತ್ತಮುತ್ತ ಇದ್ದ ಕಾಡುಗಳನ್ನೆಲ್ಲ ಬಗೆಹರಿಸಿ ಅದರಲ್ಲಿ ಬೇಕಾದ್ರೆ ಈಗ ಸೈಟ್ ಮಾಡಿ ನಿಮಗೆ 60-40 ಸೈಟ್ ಕೊಡ್ತಾರೆ ಬೇಕಾದ್ರೆ. ಅಂಥ ಪರಿಸ್ಥಿತಿ ಇರೋ ಕಾಲಕ್ಕೆ ನಾವು ವನವನ್ನು ಹುಡ್ಕೊಳ್ಳೋದಿಲ್ಲ. ವನ ಅನ್ನೋದು ನಮ್ಮ ಮನಸ್ಸೊಳಗೆ ನೆಲೆಸಬೇಕು. ನಾವಿದ್ದಲ್ಲೇ ಕಾಡಿನೊಳಗೆ ಇದ್ದಂಗೆ ಇರಬೇಕು ಒಂದು ಸಮಯ ಬಂದ ಮೇಲೆ, ಒಂದು ವಯಸ್ಸು ಬಂದ ಮೇಲೆ. ಆದ್ದರಿಂದ ಪುಷ್ಕರಂ ವೈ ಗಮಿಷ್ಯಾಮಿ ಅಂತ ಹೇಳಿದ. ಆಮೇಲೆ ಸರ್ವಸೌಸಿಪ್ರದಂ ದೇವಂ ಇಂದ್ರಾದೀನಾಂ ಪರಾಯಣಂ ಬ್ರಹ್ಮಾಣಂ ತೋಷಯಿಷ್ಯಾಮಿ ಸರ್ವಲೋಕ ಪಿತಾಮಹಂ. ಯಾರ ಅನುಗ್ರಹದಿಂದ ನನಗೆಲ್ಲ ಈ ಆಯುಷ್ಯ ದೊರಕಿದೆಯೋ ಅವರನ್ನು ಪ್ರೀತಿ ಮಾಡೋ ಕೆಲಸ ನಾನು ಮಾಡ್ತೀನಿ. ಆದ್ದರಿಂದ ಇದೊಂದು ಕರ್ತವ್ಯದ ಸಂದಾಯ, ಕೃತಜ್ಞತೆಯ ಸಂದಾಯ, ಋಣ ಸಂದಾಯ ಅಂತ ಮಾಡಬೇಕಲ್ಲ. ದೇವರು ನಮ್ಮನ್ನೆಲ್ಲ ಹುಟ್ಟಿಸಿದ್ದಕ್ಕೆ ನಾವು ಒಂದು ಋಣ ಸಂದಾಯ ಅಂತ ಮಾಡ್ತೀವಿ. ಪ್ರತಿನಿತ್ಯ ಮಾಡೋ ಬ್ರಹ್ಮಯಜ್ಞ ಏನು, ಅದು ಒಂದು ಋಣ ಸಂದಾಯನೇ. ನೆನಪು ಮಾಡ್ಕೊಳ್ತೀವಿ. ಸುಮಂತು ಜೈಮಿನಿ ವೈಶಂಪಾಯನ ಪೈಲಸೂತ್ರ ಭಾಷ್ಯ ಧರ್ಮಾಚಾರ್ಯ ತೃಪ್ಯಂತು.
ಅವರೆಲ್ಲರೂ ನೆನಪು ಮಾಡಿಕೊಂಡು ಇವರೆಲ್ಲರೂ ತೃಪ್ತರಾಗಲಿ, ಬರೇ ಒಂದು ಹನಿ ನೀರು ಬಿಡ್ತಾ ಇದ್ದೀವಿ, ಮತ್ತು ನಾವು ಬಿಡೋದು ಏನು ಭಾರಿ ಅನ್ನಲ್ಲ. ನಾವು ನೀರು ಬಿಟ್ಟರೆ ಇನ್ನೊಂದು ಕೊಡೋದಿಲ್ಲ ಅವರಿಗೆ, ಅದವರು ತಗೊಳ್ಳೋದು ಇಲ್ಲ, ಆದರೂ ತೃಪ್ತರಾಗ್ತಾರೆ. ಯಾಕೆ? ಅದೊಂದು ಕೃತಜ್ಞತಾ ಸಮರ್ಪಣೆ. ಹಾಗೆ ಒಂದು ಸರ್ವಲೋಕ ಪಿತಾಮಹನಾದ ಚತುರ್ಮುಖ ಬ್ರಹ್ಮದೇವರು ನನಗಿಷ್ಟು ಆಯುಷ್ಯ ಕೊಟ್ಟಿದ್ದಾರೆ, ನಾನು ಹೋಗಿ ಅಲ್ಲೇ ಇರ್ತೀನಿ ಅಂತಂದರು. ಮಾರ್ಕಾಂಡೇಯರು ಬಂದು ಇಷ್ಟು ಪುಣ್ಯ ಅವ್ರು ಗಳಿಸ್ಕೊಂಡು ಬಂದರು, ಇಷ್ಟು ಆಯುಷ್ಯ ಬಂತು ಅಂತೆಲ್ಲ ಕೇಳಿ ಸ್ವಲ್ಪ ಖುಷಿಯಾಗಿತ್ತಲ್ಲ, ಒಳೊಳಗೆ ಭಾಳ ಮಂಡಿಗೆ ತಿಂದಿದ್ರಲ್ಲ, ಅವರಿಗೆ ಈ ಮಾತು ಕೇಳಿ ಒಂಚೂರು ದುಃಖ ಆಯಿತು. ಇರ್ತಾನೆ ಯಾವಾಗಲೂ ಶಾಶ್ವತವಾಗಿ, ಆದರೆ ಇಲ್ಲಲ್ಲ ಪುಷ್ಕರ ಕ್ಷೇತ್ರದೊಳಗೆ, ಅಲ್ಲೇ ಆಶ್ರಮ ಕಟ್ಕೊಳ್ತಾನಂತಂದಾಗ ಒಂಚೂರು ದುಃಖ ಆಯ್ತಂತೆ. ದುಃಖ ಅಂದ್ರೇನು? ಒಂದು ಸ್ವಲ್ಪ ಉಚ್ಛ್ವಸನ್ ಅಂತ ಬರೀತಾರೆ, ಅಗದಿ ಸ್ವಲ್ಪ. ಉಚ್ಛ್ವಸನ್ ಅಂದ್ರೆ ಓಕೆ ಅಂತಂತಾರಲ್ಲ, ಅದು ಒಂದು ಸ್ವಲ್ಪ ಬಿಸಿಯಾದ ಗಾಳಿಯನ್ನು ಬಿಡೋದಕ್ಕೆ ಏನಂತಾರೆ ಉಚ್ಛ್ವಾಸ ಅಂತ ಕರೀತಾರೆ, ಅದನ್ನು ಮಾಡಿದರು ಅಂತ. ಕ್ಷಣಮೇಕಂ ಸಮುಚ್ಛ್ವಸನ್ ಧೈರ್ಯಂ ಸುಮನ ಸಾಸ್ಥಾಯ ಇದಂ ವಚನಮಬ್ರವೀತ್. ಮನಸ್ಸಿಗೆ ಧೈರ್ಯವನ್ನು ತಂದುಕೊಂಡು ಅವ್ರು ಹೇಳ್ತಾ ಇದ್ದಾರೆ. ಏನಂತ ಏನು ಮಾತು ಹೇಳ್ತಾರೆ ನೋಡಿ. ಮುಖಂಡ ರುಚಿಗಳು ಹೇಳ್ತಾರೆ, ಅದ್ಯಮೇ ಸಫಲಂ ಜನ್ಮ ಜೀವಿತಂ ಚ ಸುಜೀವಿತಂ ಸರ್ವಸ್ಯ ಜಗತಾಂ ಸೃಷ್ಟ ಏನ ದೃಷ್ಟ ಪಿತಾಮಹ. ಏನು ಅದ್ಭುತ, ಇವತ್ತು ನನ್ನ ಜನ್ಮ ಸಾರ್ಥಕ ಆಯಿತು ಅಂತ. ಮಕ್ಕಳು ನಾವು ಅಂದ್ಕೊಂಡಂಗೆ ಅರ್ಥಾತ್ ಧರ್ಮದ ಮಾರ್ಗದೊಳಗೆ ಬೆಳೆದು ಅದ್ಭುತವಾದದ್ದನ್ನು ಸಾಧಿಸಿದಾಗ ತಂದೆ ತಾಯಿಗಳು ಅನ್ನೋ ಮಾತಿದೆ, ನನ್ನ ಜನ್ಮ ಸಾರ್ಥಕ ಆಯ್ತಪ್ಪ, ಇನ್ನೇನು ಕೇಳೋದಿಲ್ಲ ನಿನ್ನ ಅಂತ ಅನ್ನುವ ಸೌಭಾಗ್ಯ ಪ್ರತಿ ತಂದೆ ತಾಯಿಗಳಿಗೆ ಬರಬೇಕು. ಅದು ಅವರಿಗೆ ಬಂತು. ಅದು ಯಾವ ಕಾರಣಕ್ಕೆ? ಕಾರಣ ಎಂತಹದ್ದು? ಜಗತ್ತಿಗೆ ನಾಥರಾದ ಆ ಬ್ರಹ್ಮದೇವರು ಏನ ದೃಷ್ಟ, ಈ ಚರ್ಮದ ಕಣ್ಣಿಂದ ನೋಡ್ಲಿಕ್ಕೆ ಆಗ್ತೇನೆ ಬ್ರಹ್ಮದೇವ್ರನ್ನ? ಈ ಹುಡುಗ ನೋಡ್ಕೊಂಡು ಬಂದಿದ್ದಾನೆ, ಎಂಥ ಅದ್ಭುತ ನೋಡ್ರಿ. ಚರ್ಮದ ಕಣ್ಣಿಂದ ನೋಡ್ಲಿಕ್ಕೆ ಆಗೋದಿಲ್ಲ, ದಿವ್ಯ ಚಕ್ಷುಸ್ಬೇಕು, ಅದು ಸತ್ಯಲೋಕಕ್ಕೆ ಹೋಗಿ. ಆದ್ದರಿಂದ ಸಾಮಾನ್ಯ ಸ್ವರ್ಗಕ್ಕೂ ಈ ದೇಹದಿಂದ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ತ್ರಿಶಂಕುವನ್ನು ಒತ್ತಿದ್ರು ಸ್ವರ್ಗದಿಂದ. ನಿಮಗೆಲ್ಲ ಈ ಕಥೆ ಗೊತ್ತದ. ಅಂದರೆ ಮರ್ತ್ಯಲೋಕದಿಂದ ಸೃಷ್ಟವಾದ ಈ ದೇಹಕ್ಕೆ ಇಲ್ಲೇ ಸ್ವರ್ಗದಲ್ಲೇ ಒಳಗಿಡುವುದಿಲ್ಲ, ಇನ್ನು ಅಲ್ಲೇನು ಬಿಟ್ಟಿದ್ದಾರೋ. ಹೀಗಾಗಿ ನೀನು ಹೋಗಿ ಬಂದಿ, ಆದ್ದರಿಂದ ತ್ವಯಾ ದಾಯಾದವಾನಸ್ಮಿ ಪುತ್ರೇಣ ವಂಶಧಾರಿಣ, ನಮ್ಮ ಇಡೀ ವಂಶನೇ ಉದ್ಧಾರ ಮಾಡಿಬಿಟ್ಟೆ. ಒಬ್ಬ ಯೋಗ್ಯನಾದ ವ್ಯಕ್ತಿ ಹುಟ್ಟಿದರೆ ಇಡೀ ವಂಶವನ್ನು ಅವನು ಧಾರಣ ಮಾಡ್ತಾನೆ. ಧಾರಣ ಮಾಡೋದಂದ್ರೇನು? ಯಾರೇ ಮುಂದೆ ತಪ್ಪು ಮಾಡಿದರೂ ಇವನ್ ಪುಣ್ಯ ಅಲ್ಲಿಗೆ ಹೋಗಿ ಬಿದ್ದು ಅವನು ಆ ತಪ್ಪು ಅಲ್ಲಿ ಸರಿ ಹೋಗ್ತದೆ. ಈಗ ನಾವು ಅಂತೀವಲ್ಲ, ಎಷ್ಟೋ ಜನ ಕೆಟ್ಟ ಕೆಲಸ ಮಾಡ್ತಾರೆ, ಅವ್ರ ಹಿರಿಯರೆಲ್ಲ ಎಷ್ಟು ಪುಣ್ಯವಂತರ್ರಿ, ಆದರೂ ಅವನು ಹೆಂಗೋ ಬಚಾವಾಗ್ಯಾನ ಅಂತೀವಲ್ಲ. ಹೆಂಗೋ ಅಂದ್ರೆ ಏನಿಲ್ಲ, ಇಲ್ಲ ಇದೆ, ಹಿಂದಿನವ್ರು ಮಾಡಿದ ಪುಣ್ಯ ರಾಶಿ ಇರ್ತದೆ, ಆ ರಾಶಿ ಬಂದು ಅವ್ರಿಗೆ ತಟ್ತದೆ. ಆದ್ದರಿಂದ ನೀನು ಈ ದೊಡ್ಡ ಪುಣ್ಯ ಗಳಿಸಿದ್ದಕ್ಕೆ ವಂಶವನ್ನೇ ಧಾರಣ ಮಾಡಿಬಿಟ್ಟು ದೊಡ್ಡ ಚೀಲ ಕೈಯೊಳಗೆ ಹಿಡ್ಕೊಂಡು. ಆದ್ದರಿಂದ ನೀನು ತ್ವಂ ಪಶ್ಯ ಗಚ್ಚ ದೇವೇಶಂ ಪುಷ್ಕರಸ್ಥಂ ಪಿತಾಮಹಂ, ಅವಶ್ಯವಾಗಿ ಪುಷ್ಕರ ಕ್ಷೇತ್ರಕ್ಕೆ ಹೋಗು, ನಾನಿನ್ನು ತಡೆಯೋದಿಲ್ಲ. ನಿಮ್ಮಮ್ಮಗೂ ಹೇಳ್ತೀನಿ, ನೀವಿಬ್ಬರು ಸಂತೋಷದಿಂದ ನಿನ್ನನ್ನು ಕಳಿಸಿಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಆದ್ದರಿಂದ ನೀನು ಪುಷ್ಕರಕ್ಕೆ ಹೋದರೆ ಜರ ಇಲ್ಲ, ಮೃತ್ಯು ಇಲ್ಲ, ಮುಪ್ಪಿಲ್ಲ, ಸಾವಿಲ್ಲ. ಆದ್ದರಿಂದ ಇಂತಹ ಅಕ್ಷಯವಾದ ಯಾವ ಕ್ಷೇತ್ರ ಇದೆ ಅಲ್ಲಿಗೆ ನೀನು ಅವಶ್ಯವಾಗಿ ಹೋಗಬೇಕು ಅಂತ ಹೇಳಿ ಅವನಿಗೆ ಆಶೀರ್ವಾದವನ್ನು ಮಾಡಿ ಕಳಿಸಿಕೊಟ್ಟಿದ್ದಾರೆ. ಕರ್ತುಂ ಮಯಾನ ಶಕಿತಂ ಕರ್ಮಣ ನೈವ ಸಾಧಿತಂ ತದಯತ್ನಾ ತ್ವಯಾ ತಾತ ಮೃತ್ಯು ಸರ್ವ ಹರೋಜಿತಃ. ನಿನಗೆ ಜಗತ್ತಿನೊಳಗೆ ಎಲ್ಲರೂ ಮೃತ್ಯುಂಜಯ ಅಂತ ಕರೀತಾರೆ ಇದರಿಂದ. ಯಾಕಂದರೆ ನೀನು ಮೃತ್ಯುವನ್ನು ಗೆದ್ದು ಬಂದಿದ್ದೀಯ. ಆದ್ದರಿಂದ ನಾವು ಮಾಡಲಿಕ್ಕಲ್ಲ, ವಿಚಾರ ಮಾಡಲಿಕ್ಕೂ ಆಗಿಲ್ಲ ಇದನ್ನು, ಇಂಥದನ್ನು ಸಾಧಿಸ್ಬೋದು ಅಂತಹ ಸಾಧನೆಯನ್ನು ನೀನು ಮಾಡಿದ್ದೀಯ. ಆದ್ದರಿಂದ ಇದಕ್ಕೆ ಕಾರಣ ಏನು ಹೇಳ್ರಿ? ನಿಜವಾಗಿ ಮೃಕಂಡ ಋಷಿಗಳೇ. ಆ ನಮಸ್ಕಾರ ಮಾಡಲಿಕ್ಕೆ ಹೇಳಿದ್ದನ್ನು ಅಭಿವಾದನಶೀಲಸ್ಯ, ಅದೇ ಅದಕ್ಕೆ ತಾರಕ ಆಯಿತು. ಆದ್ದರಿಂದ ಒಂದರ್ಥದಲ್ಲಿ ಮೃಕಂಡ ಋಷಿಗಳಿಗೆ ಇದು ಸಪ್ತಕಲ್ಪಾಂತ ಜೀವನ ಅಂತ ದೊರೆಯದೇ ಇದ್ದರೂ ಅದಕ್ಕೆ ಕಾರಣೀಭೂತರಾದವರು ಮಾತ್ರ ಅವರ ತಂದೆನೇ. ಹೀಗಾಗಿ ನಾವು ಆದರ್ಶಪೂರ್ಣವಾಗಿ ತಂದೆಯಾಗುವುದರಿಂದ ನಮಗಿಂತಲೂ ಆದರ್ಶವನ್ನು ಪಾಲಿಸುವ ಮಕ್ಕಳು ನಮ್ಮ ಪರಿವಾರದೊಳಗೆ ಬರ್ತಾರೆ. ಆದ್ದರಿಂದ ಇಂತಹ ಅದೃಷ್ಟ ಇನ್ನೆಂದೊಂದು ಯಾರಿಗೂ ದೊರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಿನ್ನ ನಾಣ್ಯೋ ಮರ್ತ್ಯಸ್ತ್ವಯಾ ತುಲ್ಯೋ ಭವಿತಾ ಜಗತೀತಲೇ, ಈ ಜಗತ್ತಿನಲ್ಲಿ ಅರ್ಥಾತ್ ಈ ಭೂಮಿಯಲ್ಲಿ ನಿನಗೆ ಸಮನಾದ ಇನ್ನೊಬ್ಬ ವ್ಯಕ್ತಿ ಇಲ್ಲ ಇಲ್ಲ ಇಲ್ಲ. ಅದರಿಂದ ತಂದೆ ಈ ಮಾತು ಹೇಳಬೇಕಾದ್ರೆ ಎಷ್ಟು, ಯಾಕಂದರೆ ತಾಯಿ ಭಾಳ ಹೊಗಳ್ತಾಳೆ ಮಗನ್ನ, ಆದರೆ ತಂದೆ ಹೊಗಳುವುದಿಲ್ಲ. ತಂದೆ ಭಾಳ ಕಷ್ಟಪಟ್ಟು ಯಾವಾಗೋ ಏನೋ ಒಂದು ಮನಸ್ಸೊಳಗೆ ಪ್ರೀತಿ ಇರ್ತದೆ, ಆದರೆ ಹೆಚ್ಚು ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಅದು ಗಂಡಸರ ರೀತಿ. ಅದನ್ನೂ ಮೀರಿ ನಿನಗೆ ಸಮನಾದ ಹುಡುಗ ಇನ್ನೊಬ್ಬ ಇಲ್ಲ, ಯಾರಿಗೂ ಇಂಥ ಮಕ್ಕಳು ಹುಟ್ಟಿಲ್ಲ ಅಂತ ಅನ್ಬೇಕಾದ್ರೆ ಏನು ಸೌಭಾಗ್ಯ ಇರಬೇಕು ಅಂತ ಹೇಳ್ತಾ ಈ ಪುಲಸ್ತ್ಯರು ಇದೆಲ್ಲವನ್ನು ಏವಂ ಲಬ್ಧ ಪ್ರಸಾದೇನ ಮೃಕಂಡು ತನಯೇನ ಚ ಆಶ್ರಮ ಸ್ಥಾಪಿತಸ್ತೇನ ಮಾರ್ಕಾಂಡಾಶ್ರಮ ಇತ್ಯುತ. ಹೀಗೆ ಮೃಕಂಡ ಋಷಿಗಳ ಆಜ್ಞೆಯನ್ನು, ಅವರ ಆಶೀರ್ವಾದವನ್ನು ಪಡೆದುಕೊಂಡು ಅಲ್ಲೇನು ಹೋಗಿ ಆಶ್ರಮ ಕಟ್ಕೊಂಡ್ರಲ್ಲ, ಆ ಆಶ್ರಮಕ್ಕೆ ಮಾರ್ಕಾಂಡಾಶ್ರಮ
ಮಾರ್ಕಂಡಾಶ್ರಮ ಅಂತ ಕರೀತಾರೆ, ಅಥವಾ ಮಾರ್ಕಂಡೇಯರ ಆಶ್ರಮ ಅಂತ ಕರಿಬೋದು. ಅಷ್ಟೇ ಅಲ್ಲ, ಇದಕ್ಕೊಂದು ಅದ್ಭುತವಾದ ಲಾಭ, ಅಲಭ್ಯ ಲಾಭ ಆಯಿತು. ಏನಂತ ಅಂದರೆ ಸೋಮಕ ಅರಣ್ಯ ಅಂತ ಯಾವ ಕರೀತಾರೆ, ಸೋಮಕ ಕ್ಷೇತ್ರ ಅಂತ, ಅದು ಹೆಚ್ಚು ಕಡಿಮೆ ಈ ರಾಜಸ್ಥಾನದ ಕೆಳಗೆ ಬರುವಂಥ. ಅಲ್ಲಿಗೆ ಚಿತ್ರಕೂಟದಿಂದ ರಾಮದೇವರು ಬಂದಿರ್ತಾರೆ. ರಾಮ ಸೀತಾ ವನವಾಸಕ್ಕೆ ಹೋದಾಗ ಲಕ್ಷ್ಮಣ ಸಮೇತರಾಗಿ ರಾಮದೇವರು ಸೀತಾದೇವಿಯರು ಬಂದಿರ್ತಾರೆ. ಆವಾಗ ದೂರದಲ್ಲಿ ಈ ಆಶ್ರಮ ಕಾಣಿಸ್ತವೆ ರಾಮದೇವರಿಗೆ. ಕಾಣಿಸಿದಾಗ ಏನಿದು ಆಶ್ರಮ, ಎಷ್ಟು ವಿಶೇಷ ಅಂತ ಹೇಳಿ ಅವರ ಜೊತೆ ಇದ್ದ ಲೋಮಶ ಮಹರ್ಷಿಗಳಿಗೆ ಕೇಳ್ತಾರೆ, ರಾಮದೇವ್ ಜೊತೆಗಿದ್ದು. ಆವಾಗ ಅವರು ಹೇಳ್ತಾರೆ, ಇದೊಂದು ಅದ್ಭುತವಾದಂತಹ ಆಶ್ರಮ, ಇದರ ಹೆಸರು ಮಾರ್ಕಂಡೇಯ ಆಶ್ರಮ. ಇಲ್ಲಿ ಶ್ರಾದ್ದವನ್ನು ಮಾಡಿದರೆ ಅನಂತ ಪುಣ್ಯ, ಅನಂತ ಸೌಖ್ಯ ಅವರ ಪಿತೃಗಳಿಗೆ ಆಗ್ತದೆ ಅಂತ ಹೇಳಿದ್ದಕ್ಕೆ ಅಷ್ಟೊತ್ತಿಗೆ ದಶರಥನ ಮೃತ್ಯು ಆಗಿರ್ತದೆ. ಆದ್ದರಿಂದ ರಾಮದೇವರು ಹೋಗಿ ಶ್ರಾದ್ದ ಮಾಡಿದ ಕ್ಷೇತ್ರ ಪುಷ್ಕರ ಕ್ಷೇತ್ರ. ಆದ್ದರಿಂದ ಅದಕ್ಕೂ ಕಾರಣವಾಯಿತು ಈ ಮಾರ್ಕಂಡೇಯ ಆಶ್ರಮ. ಅದಕ್ಕೆ ಎಂಥ ಪುಣ್ಯ ಇರಬೇಕು, ಬ್ರಹ್ಮದೇವರ ಪುಣ್ಯ ಎಷ್ಟೊತ್ತ ಹೇಳಿದರೆ ಸಾಕ್ಷಾತ್ ಪ್ರಭು ರಾಮಚಂದ್ರ ಬರಬೇಕಂತಂದರೆ ಅದು ಎಂಥ ಪುಣ್ಯ ಇರಬೇಕು. ಈ ಎಲ್ಲ ಸೌಭಾಗ್ಯಗಳನ್ನು ಒಬ್ಬ ಹುಡುಗ ತಾನು ಗಳಿಸಿಕೊಂಡ ಅಂತಂದರೆ ಅವರನ್ನು ನಾವು ನೆನೆಸಿಕೊಂಡರೂ ಸಾಕು, ನಮಗೂ ಆ ಸಕಲ ಸೌಭಾಗ್ಯಗಳು ದೊರೀತವೆ ಅನ್ನೋದು ಕಾರಣಕ್ಕಾಗಿ ಇದನ್ನು ಹೇಳಿದ್ದಾಯಿತು. ಹೀಗೆ ಚಿತ್ರಕೂಟದಿಂದ ಬಂದ ರಾಮಚಂದ್ರ ಯಾವ ರೀತಿಯಾಗಿ ಮಾರ್ಕಂಡೇಯರಿಂದ ಪ್ರಾರ್ಥಿತನಾಗಿ ಅವರಿಗೆ ಅನುಗ್ರಹವನ್ನು ಮಾಡಿದನೋ, ನಮಗೂ ಎಲ್ಲ ಆ ಮಾರ್ಕಂಡೇಯರ ಸ್ಮರಣೆಯನ್ನು ಸದಾಕಾಲ ಕೊಟ್ಟು ವಿಶೇಷವಾದ ಆಯುರ ಆರೋಗ್ಯವನ್ನು ಕೊಡಬೇಕು ಅಂತ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಅಲ್ಲಿಗೆ ಈ ಪದ್ಮಪುರಾಣದ ಕಥೆ ಏನಿದೆ ಇಷ್ಟು ಮುಗೀತದೆ. ಅಪರೂಪ ನಾವು ಪದ್ಮಪುರಾಣ ಯಾವತ್ತೂ ಪ್ರಸಂಗ ಪ್ರತ್ಯೇಕವಾಗಿ ಹೇಳಲಿಕ್ಕೆ ಆಗಿರಲಿಲ್ಲ. ನಿನ್ನೆ ನರಸಿಂಹ ಪುರಾಣ ಆಯಿತು, ಪದ್ಮಪುರಾಣ ಆಯಿತು. ಮುಂದೆ ಇನ್ನೊಂದು ವಿಶೇಷ ಪ್ರಸಂಗ ಬಂತು, ಅದನ್ನು ಭಾಳ ಚೆಂದಾಗಿ ವಿವರಣೆ ಮಾಡಿದ್ದಾರೆ. ಅದನ್ನು ಓದೇ ಹೇಳಬೇಕದನ್ನು, ಅದನ್ನು ಒಂದು ತೊಗೊಂಡು ಬಂದಿದ್ದೇನೆ. ಹಿಂದೆ ಒಂದು ಸಲ ಮಾರ್ಕಂಡೇಯರು ಅವರಿಗೆ ಒಂದಿಷ್ಟು ವಯಸ್ಸಾಯಿತು. ಈ ಹುಡುಗ ಇದ್ದದ್ದು ಆಯಿತು, ವಯಸ್ಸಾಯಿತು ಅಂತ ನೀವು ಕೇಳಿದ್ರೆ ಆಗಲೇ ಜರ ಬರೋದಿಲ್ಲ, ಮುಪ್ಪು ಬರೋದಿಲ್ಲ ಅಂತೆಲ್ಲ ಕೇಳಿದ್ರಿ. ವಯಸ್ಸು ಅಂದರೆ ಸಮಯದ ರೀತಿಯಿಂದ ವಯಸ್ಸು ಇದ್ದು ಭಾಳ ದಿವಸ ಆಯಿತು ಅಂತ ಅಭಿಪ್ರಾಯ. ಹೀಗೆ ಅಭಿಪ್ರಾಯ ಆದಾಗ ಅಲ್ಲಿಗೆ ಇವರು ಬರ್ತಾರೆ, ಯಾರು ಪರಾಶರ ಋಷಿಗಳು ಬರ್ತಾರೆ ಅಂತ ಒಂದು ಸಲ ಮಾರ್ಕಂಡೇಯರ ಮನೆಗೆ, ಆಶ್ರಮಕ್ಕೆ. ಪರಾಶರರು ಬಂದಾಗ, ಪರಾಶರರು ಯಾರು ನಿಮ್ಗೆ ಗೊತ್ತದೆ, ಸಾಕ್ಷಾತ್ ವೇದವ್ಯಾಸರ ತಂದೆ. ಅವರು ಇನ್ನೂ ಸಣ್ಣವರಿದ್ದರಂತೆ, 7 ವರ್ಷ ಅವ್ರಿಗೆ ಆಯುಷ್ಯ, ಅವರ ವಯಸ್ಸು. ಪರಾಶರರು ಸಣ್ಣ ಹುಡುಗ, 7 ವರ್ಷದ ಹುಡುಗ ಬಂದ ತಕ್ಷಣ ಮಾರ್ಕಂಡೇಯರು ಹೋಗಿ ನಮಸ್ಕಾರ ಮಾಡಿ, ಇನ್ನೂ ಬಿಟ್ಟಿಲ್ಲ ಆ ಗುಣ, ಎಲ್ಲ ಮುಗಿದು ಹೋಗಿದೆ ಈಗ, ಇನ್ನೇನು ಮಾಡಬೇಕಾದದ್ದಿಲ್ಲ, ಬ್ರಹ್ಮದೇವರು ಅಷ್ಟು ದಿವಸ ಇರವರೇ ಇವರು. ಆದರೂ ಆ ಅಭಿವಾದನಶೀಲತೆ ಎಲ್ಲೂ ತಪ್ಪಿಲ್ಲ. ಆದರೆ ಇಲ್ಲಿ ನಡೆದಿದ್ದ ಸನ್ನಿವೇಶ ಬಹಳ ರೋಚಕ. ಏನಾಯಿತು ಅಂದರೆ ಪರಾಶರರಿಗೆ ಹೋಗಿ ನಮಸ್ಕಾರ ಮಾಡಿದರು. ನಮಸ್ಕಾರ ಮಾಡಿದ ತಕ್ಷಣ, ಅಯ್ಯೋ ನೀವು ದೊಡ್ಡವರು, ನೀವು ಯಾಕೆ ನಮಸ್ಕಾರ ಮಾಡ್ತೀರಿ ನನಗೆ ಅಂತಂದಾಗ ಅವರೊಂದಿಷ್ಟು ಮಾತುಗಳನ್ನು ಹೇಳ್ತಾರೆ. ದೊಡ್ಡವರು ಅಂದರೆ ಯಾರಿಗೆ ದೊಡ್ಡವರು ಅನ್ನಬೇಕು ಅಂತೇಳಿ ಭಾಳ ಚೆಂದದ ಅದು ಹೇಳ್ತಾರೆ ನೋಡ್ರಿ. ಯಾವಂತೋಪಿ ಕ್ಷಣಾಯಾತ ಹರಿಸ್ಮೃತ್ಯೈವ ದೇಹಿನಾಂ ಏಕೀಕೃತ್ಯಾಂಗತಾನ್ಯೇವ ಗಣನಂ ಕಾರ್ಯಮಾಯುಷಃ. ನಮಗೆ ಎಷ್ಟು ವಯಸ್ಸಾಯಿತು ಅಂತ ಹೆಂಗೆ ಲೆಕ್ಕ ಇಡಬೇಕು ಅಂತ ಬರೀತಾರೆ ನೋಡಿ. ಆ ಲೆಕ್ಕದೊಳಗೆ ನಾವೆಲ್ಲ ನಮ್ಮ ವಯಸ್ಸು ತಿಳ್ಕೊಂಡ್ಬಿಟ್ರೆ ಮುಗಿದೋದು. ಅವ್ರು ಹೇಳ್ತಾರೆ, ಯಾವಂತೋಪಿ ಕ್ಷಣಾಯಾತ, ಎಷ್ಟು ಕ್ಷಣಗಳು ನಾವು ಹರಿಸ್ಮರಣೆ ಒಳಗೆ ಕಳೆದೀವೋ ಅಷ್ಟೇ ನಮ್ಮ ವಯಸ್ಸು ಅಂತ. ಅಂದರೆ ನಾವು ಕಳೆದಿರೋ ಕ್ಷಣಗಳನ್ನು ಎಣಿಸ್ಕೊಳ್ತಾ ಹೋದ್ರೆ ನನಗೊಂದು 1 ವರ್ಷನೋ ಅಥವಾ 6 ತಿಂಗಳು ಆಗಿರ್ಬೋದು. ಅಷ್ಟು ಆಗಿಲ್ಲ ಅನ್ನಿಸ್ತದೆ, ಒಂದು ದಿನ ಆಗಿರ್ಬೇಕು ನಮ್ದೆಲ್ಲ. ಯಾಕಂದ್ರೆ 24 ತಾಸು ಕಳಿಬೇಕಲ್ಲ. ಅಂದರೆ ನಾವು ಭಗವಂತನ ಸ್ಮರಣೆ, ಚಿಂತನೆ, ಅದು ಹೇಳ್ತಾರಲ್ಲ, ಶ್ರವಣಂ ಕೀರ್ತನಂ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ, ಈ ಎಲ್ಲವನ್ನೂ ಮಾಡಿ ಕಳೆದ ಕ್ಷಣಗಳು ಎಷ್ಟೋ ಅಷ್ಟೇ ಆಯುರ್ಗಣನೆಯನ್ನು ಮಾಡ್ತಾರೆ ದೊಡ್ಡವರು. ಹೆಂಗೆ ಮಾಡ್ತಾರೆ ಅಂತ ಅದನ್ನು ಬರೀತಾರೆ. ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತಾರೆ. ಸರ್ವಂ ತುಷಂ ಸಮುದ್ಧೂಯ ಧಾನ್ಯಂ ರಾಶೇರ್ಹಿ ನೀಯತೆ ತ್ಯಕ್ವಾ ವಂದ್ಯ ಕ್ಷಣಾನೇವಂ ಬುಧೈರಾಯುಶ್ಚ ಗಣ್ಯತೆ. ರಾಶಿ ಮಾಡೋದು ಅಂತಂತ ನಮ್ಮ ಅಜಿ ಸರಿ ಗೊತ್ತಿರುತ್ತೆ ವಿಶೇಷ. ಆವಾಗ ಎಲ್ಲ ತಯಾರಾದ್ಮೇಲೆ ಅದನ್ನು ಭತ್ತದ ಮೇಲಿರುವ ಹೊಟ್ಟು, ಅಲ್ಲಿರುವ ಬೇರೆ ಬೇರೆ ಕಸ ಎಲ್ಲ ತೆಗೆದು ಧಾನ್ಯ ಸಪ್ರೇಟ್ ಮಾಡ್ತಾರೆ ನೋಡಿ. ಆವಾಗ ನಿಮ್ಗೆ ಅನಿಸ್ತದ, ಅಲ್ಲಿ ಬಂದು ಬಿದ್ದು ಸಾಮಾನು ಎಷ್ಟೋ ಇತ್ತಲ್ಲ, ಅದೆಲ್ಲ ಮಾಡಿದ ಮೇಲೆ ಎಷ್ಟು ಉಳಿತದೆ ನೀವು, ಅದ್ರ ಅರ್ಧ ಆದಂಗೆ ಅನಿಸ್ತದೆ ನಿಮ್ಗೆ. ಅರ್ಧ ಆಗ್ತದೆ, ಗಿರ್ದ ಆಗ್ತದೆ, ಸ್ವಲ್ಪ ಒಂದು ಚೀಲ ತುಂಬಿಡ್ತದೆ. ಬಂದದ್ದು ಟ್ರ್ಯಾಕ್ಟರ್ ಗಟ್ಟಲೆ ಲೋಡ್ ಅನಿಸ್ತದೆ ನಾವು, ಅಥವಾ ದೊಡ್ಡ ಲೋಡ್ ಬಂದು ಬಿದ್ದಿರ್ತದೆ. ಅಂದ್ರೆ ಅದೇ ರೀತಿ ನಮ್ಮ ಆಯುಷ್ಯದೊಳಗೆ ಎಷ್ಟೋ ಕ್ಷಣಗಳು ಲೋಡ್ ನಂಗೆ ಬಿದ್ದಾವಂತ ಸಿಕ್ಕಾಪಟ್ಟೆ. ಆದರೆ ಮೇಲೆ ಲೆಕ್ಕ ಹಾಕಬೇಕಾದ್ರೆ ಇವ ಎಷ್ಟು ವರ್ಷ ಬದುಕ್ಯಾನ ನೋಡ್ತಾರಂತೆ, ಅಯ್ಯೋ ಒಂದೇ ದಿವಸ ಒಂದು. ಯಾಕೆ? ಅವನು ಭಗವತ್ ಸ್ಮರಣೆಯನ್ನು ಮಾಡಿದ್ದು, ಸೇವಾ ಮಾಡಿದ್ದು ಅಷ್ಟೇ ಕಾಲ. 24 ತಾಸಿನ ಸೇವೆ, 48 ತಾಸಿನ ಸೇವೆ. ಈ ಲೆಕ್ಕದೊಳಗೆ ನನ್ನ ಆಯುಷ್ಯ ಒಂದು 5 ವರ್ಷನೂ ಆಗೋದಿಲ್ಲ ಅಂದ್ರೆ ಮಾರ್ಕಂಡೇಯರು. ನೀವು 7 ವರ್ಷ ಇದ್ದವರು, ಯಾರಿಗೆ? ಇವರು ಪರಾಶರರು. ಅವರಿಗಂತಾರೆ ಏವಂ ಯೋ ಜೀವತಿ ಚಿರಂ ಸ ವಂದ್ಯೋ ವಯಸ್ಸಾಧಿಕ. ಈ ರೀತಿಯಾಗಿ ಅದು
ಎಷ್ಟು ವಯಸ್ಸು ಅಂತೂ ಬರೆದೇ ಬಿಟ್ಟಾರೆ ಹೇಳ್ತಾರೆ ನಳಚಂದ್ರ. ಹಾಂ, ತವಾಯುಷಿ ವಿಭೋ ತಾವತ್ ಕ್ಷಣಾರ್ಧಮಪಿ ನಾಫಲಂ ಅಸ್ಮಾಕಂ ಅಲಸಾನಂತೂ ಮಹತ್ಯಾಯುಷಿ ಸೇವಿತೆ. ಈ ಲೆಕ್ಕದೊಳಗೆ ನಿಮ್ಮದು ನೋಡಿದರೆ ನೀವು ಅರ್ಧ ಕ್ಷಣನೂ ಕಳೆದಿಲ್ಲ. ಪರಾಶರ 7 ವರ್ಷ ಇದ್ದರೆ 7 ವರ್ಷ ದೇವರ ಸೇವೆ ಮಾಡಿದವರೇ, ಭಗವಂತನ ಸೇವೆ ಮಾಡಿದವರೇ. ಹೀಗಾಗಿ ನಾವು ಅಸ್ಮಾಕಂ ಅಂತ ನಮಗೆ ಹೇಳ್ತಾರೆ, ಮಾರ್ಕಂಡೇಯರು ಅಂತಾರೆ, ಅದನ್ನು ಅದು ನಮಗೆ ಅಪ್ಲೈ ಆಗೋದು. ಅಸ್ಮಾಕಂ ಅಲಸಾನ ಅಂತ ಆಲಸ್ಯವನ್ನು ಹೊಂದಿದ ನಾವು ಮಹತ್ಯಾಯುಷಿ ಸೇವಿತೆ, ಸಿಕ್ಕಾಪಟ್ಟೆ ದಿನಗಳನ್ನು ಕಳೆದಿದ್ರೂ ಕೂಡ ಸಫಲಂ ಭಗವತ್ ಸ್ಮೃತ್ಯ ಭವೇನ್ನೋ ವಾ ಅಬ್ಧ ಪಂಚಕಂ. ನಾವು ದೊಡ್ಡ ಆಯುಷ್ಯ ಸಪ್ತಕಲ್ಪಾಂತ ಜೀವನ ನೀವೆಲ್ಲ ಅಂದರೂ ನನಗೆ ಆಲಸ್ಯ ಭಾಳ ಅದ. ಆ ಆಲಸ್ಯದ ಕಾರಣದಿಂದ ನನಗೊಂದು 5 ವರ್ಷ, ನೀವು 7 ವರ್ಷ, ಈಗ ಹೇಳ್ರಿ ಯಾರ್ಯಾರಿಗೆ ನಮಸ್ಕಾರ ಮಾಡೋದು ಅಂತ ಹೇಳಿದ್ರು. ಇಂಥ ಮಾತು ಮಾರ್ಕಂಡೇಯರು ಹೇಳ್ತಾರೆ. ಮಾರ್ಕಂಡೇಯರು ಅಂದರು ನನಗೆ 5 ವರ್ಷ, ಪರಾಶರರಿಗೆ 7 ವರ್ಷ. ಆದ್ದರಿಂದಲೂ ನೀವು ದೊಡ್ಡವರು. ಬರೀ ಆಯುಷ್ಯದ ಲೆಕ್ಕ ಅಲ್ಲ, ಈ ರೀತಿಯಾಗಿ ಗಣನೆ ಮಾಡ್ತಾರೆ ದೊಡ್ಡವರ ಆಯುಷ್ಯವನ್ನು. ಆ ಲೆಕ್ಕದೊಳಗೆ ನಾವು ಹುಟ್ಟೇ ಇಲ್ಲ ಅಂತ ಅನಿಸ್ತದೆ ನಮಗೆ. ನಾವು ನೋಡಿದರೆ ನಾವು ಎಷ್ಟು ವಯಸ್ಸಿನವರು ಅಂತ ನಾವು ಇನ್ನೂ ಹುಟ್ಟಬೇಕಾದವರು, ಅಥವಾ 1 ನಿಮಿಷದವರು 2 ನಿಮಿಷದವರು ಅಂತ ಹೇಳ್ಬೋದು. ಅಷ್ಟು ಕಡಿಮೆ ಕ್ಷಣದೊಳಗೆ ನಾವು ಭಗವತ್ ಚಿಂತನೆಯನ್ನು ಮಾಡಿರ್ತೀವಿ. ಆದ್ದರಿಂದ ಇದನ್ನೂ ಕೂಡ ಗಮನದಲ್ಲಿ ಇಟ್ಟುಕೊಳ್ಬೇಕು. ಆ ಕಾರಣಕ್ಕೆ ವಿಶೇಷವಾಗಿ ಈ ಪರಾಶರ ಮಾರ್ಕಂಡೇಯರ ಈ ಸಂವಾದವನ್ನು ಕೂಡ ಹೇಳ್ತಾರೆ. ಆದ್ದರಿಂದ ದೇವರು ಎಷ್ಟೆಷ್ಟು ಆಯುಷ್ಯವನ್ನು ನಮಗೆ ಕೊಟ್ಟಿದ್ದಾನೋ ಅದನ್ನೆಲ್ಲ ಸಫಲ ಮಾಡಿಕೊಳ್ಬೇಕು. ಆದ್ದರಿಂದ ಈ ಮಾರ್ಕಂಡೇಯರ ಚರಿತ್ರೆ ನಾಳೆ ದಿವಸ ಅದರ ಸೆಕೆಂಡ್ ಹಾಫ್ ನಾವು ಕೇಳ್ತೀವಿ. ಯಾವ ರೀತಿಯಾಗಿ ದೀರ್ಘ ಆಯುಷ್ಯ ಪಡೆಯೋದೊಂದು, ಪಡೆದಿದ್ದನ್ನು ಅದನ್ನು ಗಳಿಸಿದ್ದನ್ನು ಉಳಿಸಬೇಕು, ಬೆಳೆಸಬೇಕು. ಅದನ್ನು ಹೇಗೆ ಅವರು ಸಾಧಿಸಿದರು ಅನ್ನೋದನ್ನು ನಾಳೆ ದಿವಸ ನೋಡೋಣ. ಹರಯೇ ನಮಃ. ಶ್ರೀಕೃಷ್ಣ.